ಲಾಸ್ಟ್ ಸೆಷನ್ ಅಲ್ಲಿ ನೀವು ಯಾವ ರೀತಿ ಕಂಟೆಂಟ್ ಕ್ರಿಯೇಟ್ ಮಾಡೋದಂತ ನೋಡಿದ್ರಿ. ಸೊ ಒಂದಿಷ್ಟು ಕಂಟೆಂಟ್ ಕ್ರಿಯೇಟ್ ಮಾಡುವಂತ ಐಡಿಯಾಸ್ ಅನ್ನ ನಾನು ಕೊಡ್ತೀನಿ. ಪ್ರಾಪರ್ ಆಗಿ ಎಂಡ್ ತನಕ ಇದನ್ನ ವಾಚ್ ಮಾಡಿ. ಮಧ್ಯದಲ್ಲಿ ಎಕ್ಸಿಟ್ ಆದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಒನ್ಸ್ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ನೆಕ್ಸ್ಟ್ ನಿಮ್ಮ ಬಿಸ್ನೆಸ್ ಇದು ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ನೀವು ಇದನ್ನ ಸೋಷಿಯಲ್ ಮೀಡಿಯಾವನ್ನ ಟೈಮ್ ಪಾಸ್ ಮಾಡೋದಕ್ಕೆ ಬಿಟ್ಟು ಸ್ಕಿಲ್ ಅನ್ನ ಕಲ್ತು ಫಾಲೋ ಮಾಡಿದಾಗ ನಿಮಗೆ ನಂಬರ್ ಆಫ್ ನ್ಯೂ ಜಾಯಿನಿಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು, ನಂಬರ್ ಆಫ್ ಕಸ್ಟಮರ್ ಅನ್ನ ಫೋಕಸ್ ಮಾಡಬಹುದು. ಹಾಗಾದ್ರೆ ನನ್ನ ಪೇಜ್ ಕ್ರಿಯೇಟ್ ಆದ್ಮೇಲೆ ಯಾವ ರೀತಿ ಕಂಟೆಂಟ್ ಮಾಡಿದ್ರೆ ಬೆಸ್ಟ್ ಅನ್ನೋದು ನಿಮ್ಮ ತಲೆಯಲ್ಲಿ ಇರುತ್ತೆ. ಒಂದಿಷ್ಟು ನಿಮಗೆ ಐಡಿಯಾಸ್ ಕೊಡ್ತೀನಿ. ಒಂದಿಷ್ಟು ಜನ ಆಲ್ರೆಡಿ ಇದ್ರ ಬಗ್ಗೆ ನಾಲೆಜ್ ಇದ್ದವ್ರು ಇರಬಹುದು, ಒಂದ್ ಸಣ್ಣ ಪುಟ್ಟ ಬೇಸಿಕ್ ಐಡಿಯಾ ಇದ್ದಿದ್ದವ್ರು ಇರಬಹುದು. ಬಟ್ ಸ್ವಲ್ಪ ಕ್ರಿಯೇಟಿವ್ ಆಗಿ ನೀವು ಮಾಡ್ತಾ ಹೋದಾಗ ಏನಾಗುತ್ತೆ, ನಿಮ್ಮ ಪೇಜ್ ಫಾಲೋವರ್ಸ್ ಇನ್ಕ್ರೀಸ್ ಆಗುತ್ತೆ, ಪೇಜ್ ಎಂಗೇಜ್ ಆಗುತ್ತೆ, ನೆಕ್ಸ್ಟ್ ನಿಮ್ಮ ವೈರಲ್ ಆಗುತ್ತೆ ಕಂಟೆಂಟ್. ಇದರಿಂದ ನಿಮಗೆ ಏನಾಗುತ್ತೆ, ಲಕ್ಷಾಂತರ ಜನರನ್ನ ನೀವು ಅಟ್ ಎ ಟೈಮ್ ಜನರನ್ನ ರೀಚ್ ಮಾಡ್ಬೋದು. ಕ್ಲಿಯರ್? ಸೊ ಹಾಗಾಗಿ ಗಮನವಿಟ್ಟು ನೋಡಿ. ನಿಮಗೆ ಏನಾದ್ರು ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಎಲ್ಲಾದ್ರೂ ನಿಮಗೆ ಕನ್ಫ್ಯೂಷನ್ಸ್ ಬಂತಂದ್ರೆ ನೇರವಾಗಿ ನನಗೆ ವಾಟ್ಸಪ್ ಚಾಟ್ ಮಾಡಿ, ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ನನ್ನ ಇಂಟೆನ್ಷನ್ ಇಷ್ಟೇ. ಇದನ್ನ ಈಗ ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ತಾ ಬಂದ್ರೆ ನೀವೆಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಮಯ ವ್ಯರ್ಥ ಮಾಡ್ತಾ ಇದ್ದೀರಾ, ಅದೇ ಸಮಯ ಮುಖಾಂತರ ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಅರ್ನಿಂಗ್ಸ್ ಕೂಡ ಮಾಡಬಹುದು. ಎಸ್ ಸರ್, ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಕ್ಯಾನ್ವಾ ಡಿಸೈನ್ ಬಗ್ಗೆ ತೋರಿಸಿದ್ದೆ. ಓಕೆ, ಯಾವ ರೀತಿ ಕ್ಯಾನ್ವಾ ಡಿಸೈನ್ ಇರಬೇಕು ಅಂತ ತೋರಿಸಿದ್ದೆ. ಅದನ್ನು ಕೂಡ ನಾನು ನಿಮಗೆ ಇವಾಗ ಸ್ವಲ್ಪ ಇನ್ನಷ್ಟು ಕಂಟೆಂಟ್ ಕ್ರಿಯೇಟ್ ಮಾಡೋದನ್ನ ತೋರಿಸ್ತೀನಿ, ಗಮನವಿಟ್ಟು ನೋಡಿ. ಅದೇ ರೀತಿ ನಿಮಗೆ ವಿಡಿಯೋ ಕಂಟೆಂಟ್ ಮಾಡಬೇಕಾದ್ರೂ ಸ್ವಲ್ಪ ಬೇಸಿಕ್ ಆಗಿ ಐಡಿಯಾ ಕೊಡ್ತೀನಿ. ಅದೊಂದು ಐಡಿಯಾ ಸಿಕ್ಬಿಟ್ರೆ ನಿಮಗೆ ಆನಂತರ ನಿಮ್ಮ ಕ್ರಿಯೇಟಿವ್ಗೆ ತಕ್ಕಂತೆ ನೀವು ಬೇರೆ ಬೇರೆ ರೀತಿಯ ಕಂಟೆಂಟ್ ಗಳನ್ನ ನೀವು ಸ್ಟಾರ್ಟ್ ಮಾಡಬಹುದು. ಸೊ ಪೇಜ್ ಕ್ರಿಯೇಟ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ಸ್ ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ನಿಮ್ಮ ಪೇಜ್ ಅನ್ನ ಸೆಟಪ್ ಮಾಡಿ. ಯಾವ ರೀತಿ ಸೆಟಪ್ ಮಾಡೋದು ನಾನು ಜಸ್ಟ್ ನಿಮಗೆ ಶಾರ್ಟ್ ಆಗಿ ತೋರಿಸ್ತೀನಿ. ಬರೀ ಪೇಜ್ ಕ್ರಿಯೇಟ್ ಆದ ತಕ್ಷಣ ರೀಚ್ ಆಗೋದಿಲ್ಲ, ಬಟ್ ಆ ಪೇಜ್ ಕ್ರಿಯೇಟ್ ಆಗಿ ಅದನ್ನ ಯಾವ ರೀತಿ ನೀವು ಸೆಟಪ್ ಮಾಡಿಕೊಂಡು ಅದರಲ್ಲಿ ಆಕ್ಟಿವ್ ಆಗಿರ್ತೀರಾ ಅದ್ರ ಮೇಲೆ ನಿಮಗೆ ರೀಚ್ ಆಗತ್ತೆ. ಓಕೆ, ಎಸ್, ಇಲ್ಲಿ ನೋಡಿ ನಿಮ್ಮ ಪೇಜ್ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಆ ಪೇಜ್ ನಿಶನ್ನ ಫೈಂಡ್ ಔಟ್ ಮಾಡೋದು, ಯೂಸರ್ ನೇಮ್ ಕ್ರಿಯೇಟ್ ಮಾಡೋದು, ಪ್ರತಿಯೊಂದು ಕೂಡ ನನ್ನ ಪ್ರೀವಿಯಸ್ ವಿಡಿಯೋ ಇದೆ, ಕಂಪ್ಲೀಟ್ ಆಗಿ ವಾಚ್ ಮಾಡ್ತಾ ಬನ್ನಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಇವತ್ತು ಇದು ನನ್ನ ಪರ್ಸನಲ್ ಅಕೌಂಟು. ಸೊ ಇಷ್ಟು ರೀಚ್ ಆಗ್ಲಿಕ್ಕೆ ಕಾರಣ ನಾನು ಆ ಪೇಜ್ ಅನ್ನು ಅಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದೀನಿ. ಓಕೆ, ಅಂದ್ರೆ ಇಲ್ಲಿ ನಿಮಗೆ ಆಫ್ಟರ್ ಪೇಜ್ ಆದ್ಮೇಲೆ ಇಲ್ಲಿ ಎಡಿಟ್ ಪ್ರೊಫೈಲ್ ಹೋದಾಗ ನಿಮ್ಮ ಯೂಸರ್ ನೇಮ್ ಇರ್ಬೋದು, ಬಯೋ ಇರ್ಬೋದು. ಬಯೋ ಅಂತಂದ್ರೆ ನಿಮ್ಮ ಪೇಜಿಗೆ ಏನು ನಿಮ್ಮ ಪೇಜಿಗೆ ನೇಮ್ ಇರ್ತೀರಾ ಅದಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಬರೆಯೋದಿರ್ಬೋದು. ಅದು ಹೇಗೆ ಬರೆಯೋದಂತ ನನ್ನ ಪ್ರೀವಿಯಸ್ ವಿಡಿಯೋ ಇದೆ. ಓಕೆ, ಸೊ ಅದಾದ ನಂತರ ಲಿಂಕ್ಸ್ ಅಂತಂದ್ರೆ ನಿಮ್ಮ ವಾಟ್ಸಪ್ ಬಿಸ್ನೆಸ್ ನಂಬರ್ ಇದೆ, ಅದನ್ನ ಲಿಂಕ್ ಮಾಡ್ತೀರಂದ್ರೆ ನೀವು ಇಲ್ಲಿ ಲಿಂಕ್ ಮಾಡ್ಬೋದು. ವಾಟ್ಸಪ್ಪಿನ ಯಾವ ವಾಟ್ಸಪ್ ನಂಬರ್ ಇದೆ ಅದರ ಏನು ಲಿಂಕ್ ಇದೆ ನೋಡಿ, ಇಲ್ಲಿ ಶೇರ್ ಬಟನ್ಗೆ ಹೋದ್ರೆ ನಿಮ್ಗೆ ಆ ಲಿಂಕ್ ಸಿಗತ್ತೆ, ವಾಟ್ಸಪ್ ಲಿಂಕ್ ಸಿಗುತ್ತೆ. ಅದನ್ನ ಕಾಪಿ ಮಾಡಿಕೊಂಡು ನಿಮ್ಮ ಆಡ್ ಎಕ್ಸ್ಟರ್ನಲ್ ಲಿಂಕ್ ಬಂದು ನಿಮ್ಮ ವಾಟ್ಸಪ್ ಅಕೌಂಟ್ ಅನ್ನು ಬೇಕಾದ್ರೆ ಲಿಂಕ್ ಮಾಡ್ಬೋದು. ಬೇರೆ ಲಿಂಕ್ ಕೂಡ ಲಿಂಕ್ ಮಾಡ್ಲಿಕ್ಕೆ ಆಗತ್ತೆ. ನಿಮ್ಮ ಪೇಜಿಗೆ ಬಂದು ಯಾರಾದ್ರೂ ವಿಸಿಟ್ ಮಾಡಿದ್ರೆ ಅವ್ರಿಗೆ ಇಲ್ಲಿ ಡೈರೆಕ್ಟ್ ನಿಮ್ಮ ಲಿಂಕ್ ಸಿಕ್ಕಿರುತ್ತೆ ನೋಡಿ, ಅದಕ್ಕೆ ಅವ್ರು ಬಂದು ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ನಿಮಗೆ ವಾಟ್ಸಪ್ಗೆ ಕಮ್ಯುನಿಕೇಶನ್ಗೆ ಬರ್ತಾರೆ. ಹಾಗಾಗಿ ಅದು ಯೂಸ್ ಆಗುತ್ತೆ ನೋಡಿ. ಇಲ್ಲಿ ಡೈರೆಕ್ಟ್ ಅವರು ಕ್ಲಿಕ್ ಮಾಡಿದ್ರೆ ಅವರಿಗೆ ವಾಟ್ಸಪ್ ಕಮ್ಯುನಿಕೇಶನ್ ನಿಮಗೆ ಡೈರೆಕ್ಟ್ ಆಗಿ ಬರ್ತಾರೆ. ಇದೆಲ್ಲ ಏನಂತಂದ್ರೆ ಈಸಿಯೆಸ್ಟ್ ಸ್ಟೆಪ್ಸ್. ಓಕೆ, ಅದಾದ ನಂತರ ನೆಕ್ಸ್ಟ್ ನಿಮ್ಮ ಪೇಜ್ ಅಲ್ಲಿ ನಿಮ್ಮ ಫೇಸ್ಬುಕ್ ಪೇಜ್ ಕೂಡ ಮಾಡಿರ್ತೀರಾ, ಅದನ್ನು ಕೂಡ ನೋಡಿ ಇಲ್ಲಿ ಕನೆಕ್ಟ್ ಮಾಡ್ಲಿಕ್ಕೆ ಆಪ್ಷನ್ಸ್ ಬರುತ್ತೆ, ಅದನ್ನ ಕನೆಕ್ಟ್ ಮಾಡಿ. ನಿಮ್ಮ ಯಾವ ಅಕೌಂಟಿಗೆ ನೀವು ಫೇಸ್ಬುಕ್ ಪೇಜ್ ಕನೆಕ್ಟ್ ಮಾಡ್ತೀರಾ ಅದು ಆಪ್ಷನ್ಸ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಯಾಟಗರಿ ಅಂತ ಆಪ್ಷನ್ಸ್ ಬರುತ್ತೆ, ಇದು ಪ್ರೊಫೆಷನಲ್ ಅಕೌಂಟ್ ಆದ್ಮೇಲೆ ಬರೋದು. ಅದೇ ಪ್ರೊಫೆಷನಲ್ ಕ್ರಿಯೇಟ್ ಮಾಡೋದಂತ ಪ್ರೀವಿಯಸ್ ವಿಡಿಯೋವನ್ನ ಒಂದ್ಸ್ ವಾಚ್ ಮಾಡಿ. ಅದಾದ ನಂತರ ನಿಮ್ಗೆ ನೋಡಿ ನಿಮ್ಮ ಕ್ಯಾಟಗರಿ ಯಾವುದು ಅಂದ್ರೆ ನಿಮ್ಮ ನಿಶ್ ಯಾವುದು ಅಂತ, ನೀವು ಯಾವ ರಿಲೇಟೆಡ್ ಪೇಜ್ ಮಾಡಿದೀರ ಅದಕ್ಕೆ ಸಂಬಂಧಪಟ್ಟಂತ ನೀವು ಕ್ಯಾಟಗರಿನ ಸೆಲೆಕ್ಟ್ ಮಾಡಬಹುದು. ಸಾಕಷ್ಟು ಕ್ಯಾಟಗರಿ ಇದೆ ನೋಡಿ. ಬಿಸ್ನೆಸ್ ಗೆ ಸಂಬಂಧ ಮಾಡ್ತೀರಾ,
ಆಂಟ್ರಪ್ರನರ್ ಇದೆ. ನೆಕ್ಸ್ಟ್ ನೀವು ಡಿಜಿಟಲ್ ರಿಲೇಟೆಡ್ ಮಾಡ್ತೀರಾ, ಡಿಜಿಟಲ್ ಕ್ರಿಯೇಟರ್ ಇದೆ. ಪ್ರಾಡಕ್ಟ್ ಬಗ್ಗೆನೇ ನೀವು ಕಂಟೆಂಟ್ ಚೆನ್ನಾಗಿ ಮಾಡ್ತೀರಾ ಅಂದ್ರೆ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಇದೆ. ನಿಮಗೆ ಕಾಸ್ಮೆಟಿಕ್ಸ್ ಬ್ಯೂಟಿ ಪ್ರಾಡಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಅದ್ರ ಬಗ್ಗೆ ಸಂಬಂಧಪಟ್ಟ ಒಂದು ಅವೇರ್ನೆಸ್ ಕೊಡ್ತೀರಾ, ಅದ್ರ ಬಗ್ಗೆ ಸಂಬಂಧಪಟ್ಟ ಕಂಟೆಂಟ್ ಮಾಡ್ತೀರಾ ಅಂದ್ರೆ ಕಾಸ್ಮೆಟಿಕ್ಸ್ ಬ್ಯೂಟಿ ಪರ್ಸನಲ್ ಕೇರ್ ಇದೆ. ನೋಡಿ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಪ್ರಮೋಟ್ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಬಿಸ್ನೆಸ್ ಅನ್ನ ಪ್ರಮೋಟ್ ಮಾಡಿ. ನಿಮಗೆ ವಿಡಿಯೋ ಚೆನ್ನಾಗಿ ಎಡಿಟಿಂಗ್ ಮಾಡ್ಲಿಕ್ಕೆ ಬರುತ್ತೆ ಅಂತಂದ್ರೆ, ಇನ್ಫಾರ್ಮೇಟಿವ್ ವಿಡಿಯೋಸ್ ಅನ್ನ ಮಾಡ್ತೀವಿ ಅಂದ್ರೆ ವಿಡಿಯೋ ಕ್ರಿಯೇಟರ್ ಇದೆ, ಸಾಕಷ್ಟು ಕೆಟಗರಿ ಇದೆ. ಅದಾದ ನಂತರ ಇಲ್ಲಿ ಆಕ್ಷನ್ ಬಟನ್ ಅಂತ ಬರುತ್ತೆ. ಅದು ಬರ್ಬೇಕಿದ್ರೆ ನಿಮ್ಮ ಸೆಟ್ಟಿಂಗ್ ಅಲ್ಲಿ ಆಪ್ಷನ್ಸ್ ಅನ್ನ ಚೇಂಜ್ ಮಾಡ್ಬೇಕು. ಇಲ್ಲಿ ಮೇಲ್ಗಡೆ 3 ಆಪ್ಷನ್ಸ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಪ್ರೊಫೆಷನಲ್ ಅಕೌಂಟ್ ಆಗಿದ್ರೆ ಬಿಸ್ನೆಸ್ ಟೂಲ್ಸ್ ಅಂಡ್ ಕಂಟ್ರೋಲ್ ಅಂತ ಬರುತ್ತೆ. ಇನ್ ಕೇಸ್ ನೀವೇನಾದ್ರೂ ಕ್ರಿಯೇಟರ್ ಅಕೌಂಟ್ ಮಾಡಿದ್ರೆ 2 ಆಪ್ಷನ್ಸ್ ಬರುತ್ತೆ ನಿಮಗೆ ಪ್ರೊಫೆಷನಲ್ ಅಕೌಂಟ್ ಮಾಡುವಾಗ. ಬಿಸ್ನೆಸ್ ಆಗಿ ನೀವು ಸೆಲೆಕ್ಟ್ ಮಾಡಿದ್ರೆ ಬಿಸ್ನೆಸ್ ಟೂಲ್ಸ್ ಅಂಡ್ ಕಂಟ್ರೋಲ್ ಅಂತ ಆಪ್ಷನ್ಸ್ ಬರುತ್ತೆ. ಕ್ರಿಯೇಟರ್ ಮಾಡಿದ್ರೆ ಕ್ರಿಯೇಟರ್ ಟೂಲ್ಸ್ ಅಂಡ್ ಕಂಟ್ರೋಲ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಮಾಡಬೇಕಾದ ಚೇಂಜಸ್ ಏನಂತಂದ್ರೆ, ನಿಮಗೆ ವೆಲ್ಕಮ್ ಮೆಸೇಜ್, ನಿಮ್ಗೆ ಯಾರಾದ್ರೂ ಡೈರೆಕ್ಟ್ ಮೆಸೇಜ್ ಮಾಡಬೇಕು, ಅವ್ರಿಗೆ ನಿಮ್ಮ ಕಡೆಯಿಂದ ವೆಲ್ಕಮ್ ಮೆಸೇಜ್ ಬೇಕಾದ್ರೆ ಸೆಟ್ ಮಾಡ್ಬೋದು. ಓಕೆ. ನಂತರ ಫ್ರೀಕ್ವೆಂಟ್ ಆಸ್ಕ್ ಕ್ವಶನ್ ಅಂತಂದ್ರೆ, ನೀವು ಇಲ್ಲಿ ಏನು ಕ್ವಶನ್ ಬರೀತೀರಲ್ವಾ, ಅದು ನಿಮಗೆ ಫಸ್ಟ್ ಟೈಮ್ ಯಾರಾದ್ರೂ ಚಾಟ್ ಮಾಡುವಾಗ ಅವ್ರಿಗೆ ಆಪ್ಷನ್ಸ್ ಬರುತ್ತೆ. ಅವ್ರು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವೇನು ಆನ್ಸರ್ ಬರ್ದಿರ್ತೀರಲ್ಲ ಕೆಳಗಡೆ, ಅದು ಅವ್ರಿಗೆ ಆಟೋಮೆಟಿಕ್ ಆಗಿ ಮೆಸೇಜ್ ಹೋಗಿರುತ್ತೆ. ಯಾವ ರೀತಿ ಅಂತಂದ್ರೆ, 1 ಸೆಕೆಂಡ್ ನೋಡಿ, ಈ ರೀತಿ ನೋಡಿ, ನನಗೆ ಯಾರು ಮೆಸೇಜ್ ಮಾಡ್ತಾರಲ್ವಾ ಅವ್ರಿಗೆ ಅದು ನೋಡಿ ಈ ತರ ಆಟೋಮೆಟಿಕ್ ಮೆಸೇಜ್ ಹೋಗಿರುತ್ತೆ. ಅದು ನಿಮ್ಗೆ ಅಲ್ಲಿ ಪ್ರೀವಿಯಸ್ ಫ್ರೀಕ್ವೆಂಟ್ ಆಸ್ಕ್ ಕ್ವಶನ್ ಅಲ್ಲಿ ಸೆಟ್ಟಿಂಗ್ ಅಲ್ಲಿ ಹೋಗಿ ಮೇಲ್ಗಡೆ ಬಿಸ್ನೆಸ್ ಅಂಡ್ ಟೂಲ್ಸ್ ಕಂಟ್ರೋಲ್ ಅಲ್ಲಿ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ ಹೋಗಿ ಸೆಟ್ ಮಾಡ್ಬೋದು. ನೋಡಿ, ಅದು ಇಂಟ್ರೆಸ್ಟೆಡ್ ವರ್ಕ್ ಅಂತ ಹಾಕಿದ್ದೀನಿ, ನನ್ನ ನಂಬರ್ ಅಂತ ನನ್ನ ನಂಬರ್ ಮೆನ್ಷನ್ ಮಾಡಿದ್ದೀನಿ. ಕಾಂಟ್ಯಾಕ್ಟ್ ವಿತ್ ಅಸ್ ಅಂತ ಹಾಕಿದ್ದೀನಿ, ಅಗೇನ್ ಇಲ್ಲಿ ಬೇರೆ ಮೆನ್ಷನ್ ಮಾಡಿದ್ದೀನಿ, ನೇಮ್, ಏಜ್, ಕ್ವಾಲಿಫಿಕೇಶನ್, ಲ್ಯಾಂಗ್ವೇಜ್ ನೋಡ್. ಈ ತರ ನೀವು ಬೇರೆ ಬೇರೆ ರೀತಿ ಸೆಟಪ್ ಮಾಡ್ಬೋದು. ಆರ್ ಯು ಇಂಟ್ರೆಸ್ಟೆಡ್ ಸ್ಟಾರ್ಟ್ ಬಿಸ್ನೆಸ್ ಅಂತ ಹಾಕಿದಕ್ಕೆ ಕೈಂಡ್ಲಿ ವಾಟ್ಸ್ಆಪ್ ಅಂತ ಆನ್ಸರ್ ಮಾಡಿದ್ದೀನಿ. ನೀವೇ ಕ್ವಶನ್ ಅಂಡ್ ಆನ್ಸರ್ ಸೆಟ್ ಮಾಡೋದು. ಇದು ನಿಮ್ಮ ಪೇಜ್ಗೆ ಯಾರು ಬಂದು ವಿಸಿಟ್ ಮಾಡ್ತಾರೆ ಅವ್ರಿಗೆ ಅಲ್ಲಿ ಶೋ ಆಗತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಆಫ್ಲೈನ್ ಅಲ್ಲಿ ಇದ್ರೂ ಕೂಡ, ಇನ್ ಕೇಸ್ ಆನ್ಲೈನ್ ಅಲ್ಲಿ ಇದ್ರೂ ಕೂಡ ಅವ್ರಿಗೆ ಡಿಫಾಲ್ಟ್ ಆಗಿ ಮೆಸೇಜ್ ಹೋಗಿರುತ್ತೆ. ನೀವು ಅದೇ ರೀತಿ 4 ಕ್ವಶನ್ ಅನ್ನ ಸೆಟ್ ಮಾಡ್ಬೋದು, ಕ್ವಶನ್ ಅಂಡ್ ಆನ್ಸರ್. ಅಗೇನ್ ವೆಲ್ಕಮ್ ಮೆಸೇಜ್ ಸೆಟ್ ಮಾಡ್ಬೋದು. ಸೇವ್ಡ್ ರಿಪ್ಲೈ ಅಂತಂದ್ರೆ, ನೀವೇನಾದ್ರೂ ನೋಡಿ ಇಲ್ಲಿ ಶಾರ್ಟ್ ಕಟ್, ಏನಾದ್ರೂ ಶಾರ್ಟ್ ಕಟ್ ಇಲ್ಲಿ ಬರ್ದಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು PSP ಅಂತ ಬರ್ದಿದ್ದೀನಿ, ಇಲ್ಲಿ ಮೆಸೇಜ್ ಅಲ್ಲಿ ಏನು ಮೆಸೇಜ್ ಬರೀತೀರಲ್ವಾ, ಇದನ್ನ ಸೇವ್ ಕೊಟ್ರೆ ಇದು ನಿಮಗೆ ಸೇವ್ಡ್ ರಿಪ್ಲೈಸ್ ಅಂದ್ರೆ, ಯಾರಿಗಾದ್ರೂ ಈಗ ನೀವು ಚಾಟ್ ಮಾಡ್ಲಿಕ್ಕೆ ಹೋದಾಗ ಇಲ್ಲಿ ನಾನು ಏನು ಶಾರ್ಟ್ ಕಟ್ ಹಾಕಿರ್ತೀನಲ್ಲ ಅದನ್ನ ಇಲ್ಲಿ ಟೈಪ್ ಮಾಡಿ ಸಾಕು, ನೋಡಿ ಡೈರೆಕ್ಟ್ ಆಗಿ ಆ ಮೆಸೇಜ್ ಏನು ಸೆಟ್ ಮಾಡಿರ್ತೀರ ಅದು ಬರುತ್ತೆ. ಸೊ ಈ ತರ ಬೇರೆ ಬೇರೆ ಆಪ್ಷನ್ಸ್ ಇದೆ ನಿಮಗೆ. ಸೊ ಇದೆಲ್ಲ ಕೆಲವರಿಗೆ ಆಲ್ರೆಡಿ ಗೊತ್ತಿರ್ಬೋದು, ಕೆಲವರಿಗೆ ಇದು ಹೊಸ ಆಪ್ಷನ್, ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಷ್ಟು ನೀವೇನ್ ಮಾಡ್ಬೋದು, ಫಸ್ಟಿಗೆ ನಿಮ್ಮ ಸೆಟ್ಟಿಂಗ್ ಅಲ್ಲಿ ಹೋಗಿ ಸೆಟಪ್ ಮಾಡಿ ಇಟ್ಕೊಳ್ಬೋದು. ಓಕೆ, ಮತ್ತೆಲ್ಲ ನಿಮಗೆ ಇದೊಂದು ಸ್ವಲ್ಪ ಅಡ್ವಾನ್ಸ್ ಆಪ್ಷನ್ಸ್, ಇದನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಅಪಾಯಿಂಟ್ಮೆಂಟ್ ರಿಕ್ವೆಸ್ಟ್ ಅಲ್ಲಿ ಬೇಕಾದ್ರೆ ರಿಕ್ವೆಸ್ಟ್ ಕೊಟ್ರೆ ಅವರಿಗೆ ಈ ರೀತಿ ಆಪ್ಷನ್ಸ್ ಬರುತ್ತೆ ನೋಡಿ. ಲರ್ನ್ ಮೋಡ್ ಅಲ್ಲಿ ಈ ತರ ಅವರ ಡೇಟಾವನ್ನ ಅವರು ಕ್ವಶನ್ ಏನು ಎಂಟ್ರಿ ಮಾಡ್ಲಿಕ್ಕೆ ಒಂದು ಫಾರ್ಮ್ ತರ ನಿಮಗೆ ಅವ್ರಿಗೆ ಆಪ್ಷನ್ಸ್ ಸಿಗುತ್ತೆ. ಈ ತರ ಬೇರೆ ಬೇರೆ ಆಪ್ಷನ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಸದ್ಯಕ್ಕೆ ನೀವೊಂದು ಅಫಿಷಿಯಲ್ ಆಗಿ ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿದ ನಂತರ ಕಂಟೆಂಟ್ ಹೇಗೆ ಕ್ರಿಯೇಟ್ ಮಾಡೋದು, ಓಕೆ, ಕಂಟೆಂಟ್ ಕ್ರಿಯೇಟ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ. ಅದರ ಪ್ರಕಾರ ನೀವು ಕ್ರಿಯೇಟಿವ್ ಆಗಿ ಒಂದು ಕಂಟೆಂಟ್ ಮಾಡ್ತಾ ಬಂದ್ರೆ ಖಂಡಿತ ನಂಗೆ ಗೊತ್ತು ನೀವು ಮೊಬೈಲಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ. ಹೊಸ ಸ್ಕಿಲ್ ಅನ್ನ ಕಲೀರಿ, ಅದನ್ನ ಇಂಪ್ಲಿಮೆಂಟ್ ಮಾಡಿ, ರಿಸಲ್ಟ್ ಕಡೆ ಎಕ್ಸ್ಪೆಕ್ಟೇಷನ್ ಇರಬೇಡಿ, ಕನ್ಸಿಸ್ಟೆನ್ಸಿ ಆಗಿರಿ. ಖಂಡಿತ ನಿಮಗದು ಮುಂದೆ ದೊಡ್ಡ ರಿಸಲ್ಟ್ ಸಿಗತ್ತೆ. ಈಗ ನಾನು ಕಂಟೆಂಟ್ ಮಾಡಿ ಈಗ ಫಾಲೋವರ್ಸ್ ಇನ್ಕ್ರೀಸ್ ಆಗಿದೆ. ಕಡಿಮೆ ಅಂದ್ರೂ ನನ್ನ ಸ್ಟೋರಿಯನ್ನ ಕಡಿಮೆ ಅಂದ್ರೂ ಒಂದು 600-700 ಜನ ಡೈಲಿ ವಿಸಿಟ್ ಮಾಡ್ತಾನೆ ಇರ್ತಾರೆ. ನಾನು ವರ್ಕ್ ಬಗ್ಗೆ ಹಾಕ್ಬೋದು, ಪ್ರಾಡಕ್ಟ್ ಬಗ್ಗೆ ಹಾಕ್ಬೋದು, ನನ್ನ ಇನ್ನೊಂದು ಪೇಜ್ ಅಲ್ಲಿ ಕಂಟೆಂಟ್ ಹಾಕಿ ನನ್ನ ಇದರಲ್ಲಿ ಬಂದು ಸ್ಟೋರಿ ಮೆನ್ಷನ್ ಮಾಡ್ಬೋದು, ನಿಮಗೆ ಈ ಪ್ರಾಡಕ್ಟ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ. ನೆಸೆಸಿಟಿ ಇದ್ದವರು, ನಿಮ್ಮ ವ್ಯೂಸ್ ಜಾಸ್ತಿ ಆದ ಹೋದಾಗೆ ಜನರು ರೀಚ್ ಆಗತ್ತೆ, ಕರೆಕ್ಟ್ ಅಲ್ವಾ?
ಅವಾಗ ನಿಮ್ಮನ್ನ ಜಾಸ್ತಿ ಜನ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಮಾಡಬಾರ್ದ ತಪ್ಪೇನಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪೇಜ್ ಹಾಕಿದ ತಕ್ಷಣ ಮೋದಿಕೇರ್ ಬಗ್ಗೆ ಹಾಕೋದು, ಮೋದಿಕೇರ್ ಪ್ರಾಡಕ್ಟ್ ಬಗ್ಗೆ ಹಾಕೋದು, ಈ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವಾಗ ನಿಮ್ಮ ಪೇಜ್ ವೈರಲ್ ಆಗ್ತಾ ಇದೆ, ಯಾವಾಗ ನಿಮ್ಮ ಕಂಟೆಂಟ್ ರೀಚ್ ಆಗ್ತಾ ಇದೆ ಅಂತ ನೋಡ್ಕೊಂಡು ಆ ಟೈಮಲ್ಲಿ ಮೋದಿಕೇರ್ ಅಂತ ಪ್ರಮೋಟ್ ಮಾಡೋದಲ್ಲ, ಓನ್ ಬ್ರ್ಯಾಂಡ್, ನಿಮ್ದೇ ಒಂದು ಓನ್ ಬ್ರ್ಯಾಂಡ್ ತರ ನೀವು ಪ್ರಮೋಟ್ ಮಾಡಿದಾಗ ಜನ ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇದು ಸರಿಯಾಗಿ ನೀವು ಕಲ್ತು ಇಂಪ್ಲಿಮೆಂಟ್ ಮಾಡಿದ್ರೆ ಖಂಡಿತವಾಗಿಯೂ ಯಾರು ಬೇಕಾದ್ರೂ ಮಾಡ್ಬೋದು. ನೆಕ್ಸ್ಟ್ ಬರುವಂತಹ ಜನರೇಷನ್ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲೇ ಇರುವಂತ ವ್ಯಕ್ತಿಗಳೇ. ಅದಕ್ಕೋಸ್ಕರ ನಿಮ್ಗೆ ಈ ನಾಲೆಜ್ ಇದ್ರೆ ನೆಕ್ಸ್ಟ್ ಅವ್ರಿಗೆ ನಿಮ್ಗೆ ತಿಳಿಸ್ಕೊಡ್ಬೋದು. ಎಸ್, ಹಾಗಾದ್ರೆ ಕಂಟೆಂಟ್ ಹೇಗೆ ಕ್ರಿಯೇಟ್ ಮಾಡೋದಂತ ನಾನು ಸಿಂಪಲ್ ಆಗಿ ತೋರಿಸ್ತೀನಿ. 1 ಸೆಕೆಂಡ್. ಎಸ್, ಪ್ರತಿಯೊಬ್ಬರ ಹತ್ರ ನೀವು ಎಸ್ ಎ ಬಿಸ್ನೆಸ್ ಮಾಡ್ತೀರಾ ಅಂತಂದ್ರೆ ಯಾವೆಲ್ಲ ಟೂಲ್ಸ್ ಇರ್ಬೇಕಂತ ಹೇಳ್ತೀನಿ. ಒಂದು ಚಾಟ್ GPT ಅಂತ ಇದೆ, ಅಪ್ಲಿಕೇಶನ್ ಕೂಡ ಇದೆ. ನೀವು ವೆಬ್ಸೈಟ್ ಅಲ್ಲಿ ಹೋದ್ರೆ ಚಾಟ್ GPT ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗತ್ತೆ. ಅದರಲ್ಲಿ ನಿಮಗೇನ್ ಚಾಟ್ GPT ಅಂತ ಇಲ್ಲಿ ನಿಮಗೇನು ಯೂಸ್ ಆಗುತ್ತೆ ಅಂತಂದ್ರೆ, ನಿಮ್ಮ ಫಸ್ಟ್ ಜಿಮೇಲ್ ಇಂದ ಲಾಗಿನ್ ಆಗಿ ನೀವೇನೇ ಇಲ್ಲಿ ಟೈಪ್ ಮಾಡ್ಕೊಂಡ್ರು ಕೂಡ ಅದು ನಿಮ್ಗೆ ಸಜೆಷನ್ ಕೊಡುತ್ತೆ. ಹಾಗಾಗಿ ನಿಮಗೆ ಏನು ಬೇಕಾದ್ರೂ ಇನ್ಫಾರ್ಮೇಶನ್ ಪಡ್ಕೊಳ್ಬಹುದು. ಇದು ಈಸಿಯೆಸ್ಟ್ ಮೆಥಡ್. ಫಾರ್ ಎಕ್ಸಾಂಪಲ್ ಈಗ ನೋಡಿ, ನಾನೊಂದು ಟೈಪ್ ಮಾಡ್ತೇನೆ, ಅದೇ ರೀತಿ ನೀವು ಫ್ರೀ ಇದ್ದಾಗ ರಿಸರ್ಚ್ ಮಾಡ್ಬೋದು. ನೋಡಿ, ನಾನೀಗ ಬರಿತೀನಿ, ಏನ್ ಬರಲಿ, ನೋನಿ ಜ್ಯೂಸ್ ಬೆನಿಫಿಟ್ಸ್ ಇನ್ ಕನ್ನಡ ಅಂತ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಅದರ ಸರ್ಚ್ ಮಾಡಿ ನಮ್ಗೆ ಕಂಟೆಂಟ್ ಕೊಡುತ್ತೆ ನೋಡಿ. 1 ಸೆಕೆಂಡ್, ಇದು ಲಾಗಿನ್ ಆಗಿಲ್ಲ, 1 ಸೆಕೆಂಡ್. ಎಸ್, ನೋನಿ ಜ್ಯೂಸ್ ಇನ್ಫಾರ್ಮೇಶನ್ ಇನ್ ಕನ್ನಡ ಅಂತ ಹಾಕ್ತೀನಿ ಸುಮ್ನೆ. ಈ ತರ ನೀವು ನಿಮ್ಗೆ ಬೇಕಾದ ಇನ್ಫಾರ್ಮೇಶನ್ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನೀವೇನ್ ಮಾಡ್ಬೋದು, ಸಜೆಷನ್ ಅನ್ನ ಪಡ್ಕೊಳ್ಬೋದು. ಒಂದು ಸೆಕೆಂಡ್. ಎಸ್, ಈಗ ಬರೀತೀನಿ ನೋಡಿ. ನೀವು ಆಪ್ ಅಲ್ಲೂ ಯೂಸ್ ಮಾಡ್ಬೋದು. ಇದು ಯಾಕೆ ಯೂಸ್ ಮಾಡ್ಬೇಕು ಅಂತಂದ್ರೆ, ನಿಮಗೆ ಬೇಕಾದ ಇನ್ಫಾರ್ಮೇಶನ್ ಅನ್ನ ನೀವು ಯಾರಿಗೂ ಡಿಪೆಂಡ್ ಆಗದೆ ನೀವೇ ರಿಸರ್ಚ್ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಚಾಟ್ GPT ತುಂಬಾ ಹೆಲ್ಪ್ ಮಾಡುತ್ತೆ. 1 ಸೆಕೆಂಡ್, ಇದು ಓಕೆ ಲೋಡ್ ಆಗ್ತಿದೆ. ಓಕೆ, ಇದನ್ನು ಯೂಸ್ ಮಾಡಿ ಚಾಟ್ GPT ಪ್ರತಿಯೊಬ್ರು ಕೂಡ ಯೂಸ್ ಮಾಡಿ, ನಿಮಗೆ ತುಂಬಾ ಬೆನಿಫಿಟ್ಸ್ ಸಿಗತ್ತೆ ಇದರಿಂದ. ಓಕೆ ನೋಡಿ, ಇಲ್ಲಿ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಬಂತು ನೋಡಿ, ಎಷ್ಟು ಚೆನ್ನಾಗಿ ಇನ್ಫಾರ್ಮೇಶನ್ ಬಂತು. ಇದನ್ನೇ ಕಾಪಿ ಮಾಡಿ ನೀವು ನಿಮ್ಗೆ ಬೇಕಾದ ಕಂಟೆಂಟಿಗೆ ಹೆಲ್ಪ್ ಮಾಡುತ್ತೆ. ಪ್ರತಿಯೊಂದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಆಗಿ ನೋಡಿ. ಅಶ್ವಗಂಧ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಂತ ಹಾಕಿದ್ದೆ ನಾನು ನೋಡಿ, ಅದಕ್ಕೆ ತಕ್ಕಂತ ಎಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ ನಂಗೆ. ಇದೆಲ್ಲ ಏನಂದ್ರೆ ನೀವು ಕಲಿಬೇಕಾಗತ್ತೆ, ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು. ಪ್ರತಿಯೊಂದು ಪ್ರಾಡಕ್ಟ್ ಕೂಡ ನೀವು ಇಲ್ಲಿ ಸರ್ಚ್ ಮಾಡ್ತಾ ಹೋಗ್ಬೋದು. ಈಗ ನಾನು ನೋಡ್ತೇನೆ, ನಿಮಗೆ ನೆಕ್ಸ್ಟ್ ಏನಾದ್ರು ಕಂಟೆಂಟ್ ಮಾಡ್ತೀರಾ ಅಂತಂದ್ರೆ, ಯಾವ ಪ್ರಾಡಕ್ಟ್ ಬಗ್ಗೆ ಕಂಟೆಂಟ್ ಮಾಡ್ತೀರಾ ಅಂದ್ರೆ, ಎಡಿಟಿಂಗ್ ಮಾಡ್ತೀರಾ, ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಇನ್ನೂ ಬೇಕು ಅಂದ್ರೆ ಚಾಟ್ GPT ಹತ್ರ ನೀವು ಸಜೆಷನ್ ಪಡ್ಕೊಳ್ಬೋದು. ಇದು ಫ್ರೀ ವರ್ಷನ್ ಇದೆ. AI ಟೆಕ್ನಾಲಜಿ ಬೇಕಾದ್ರೆ ಪ್ರೋ ವರ್ಷನ್ ಅನ್ನ ಅಪ್ಗ್ರೇಡ್ ಮಾಡ್ಬೋದು. ಆಮ್ಲ ಜ್ಯೂಸ್ ಬೆನಿಫಿಟ್ಸ್ ಇನ್ ಕನ್ನಡ ಅಂತ ಹಾಕ್ತೀನಿ ಜಸ್ಟ್. ಅದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಇನ್ಫಾರ್ಮೇಶನ್. ಓಕೆ, ನಾನು ನಿಮ್ಗೆ ತಿಳಿಸೋದೇನಂತಂದ್ರೆ, ಖಂಡಿತವಾಗಿಯೂ ಟೈಮ್ ಪಾಸ್ ಮಾಡ್ತೀವಿ ನಾವು. ಹೊಸ ಹೊಸ ಕ್ರಿಯೇಟಿವ್ ಐಡಿಯಾಸ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಬಿಸ್ನೆಸ್ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ, ನಾವು ಅನ್ಕೊಳ್ಳೋದಷ್ಟೇ ಕಷ್ಟ ಅಂತ. ನಿಜವಾಗ್ಲೂ ನಮ್ಗೆ ಮಾಡ್ಲೇಬೇಕು ಅಂತಿದ್ರೆ ಸಾಕಷ್ಟು ಆಪ್ಷನ್ಸ್ ಇದೆ. ನಾವು ಇದನ್ನೆಲ್ಲ ಕಲ್ತ್ರೆ ಯಾರಿಗೂ ಡಿಪೆಂಡ್ ಆಗುವಂತ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ಇನ್ಫಾರ್ಮೇಶನ್ ಕೊಡುತ್ತೆ ನೋಡಿ. ಯಾರಿಗಾದ್ರೂ ಕಸ್ಟಮರ್ಗೆ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಲ್ಲ, ಇಲ್ಲಿ ಸರ್ಚ್ ಮಾಡಿದ ತಕ್ಷಣ ಸಿಕ್ತಲ್ಲ ಯಾವ್ದಾವ್ದಕ್ಕೆ ಯೂಸ್ ಆಗತ್ತೆ ಅಂತ. ಓಕೆ, ಇದು ನಿಮಗೆ ನಾನು ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಕೊಟ್ಟಿರೋದು. ಅದೇ ರೀತಿ ನೆಕ್ಸ್ಟ್ ನೋಡಿ, ನಾನು ಕೆಲವೊಂದು ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಕೊಟ್ಟಿದ್ದೀನಿ. ಕೆಲವೊಬ್ಬರ ಪೇಜಿಗೆ ಹೋಗಿ, ಇನ್ಸ್ಟಾಗ್ರಾಮ್ ಅಲ್ಲಾದ್ರೆ ಫೇಸ್ಬುಕ್ ಅಲ್ಲಾದ್ರೆ ಪೇಜ್ ಸರ್ಚ್ ಮಾಡಿ. ಇಲ್ಲಿ ಸರ್ಚ್ ಹೋದ್ರೆ ನಿಮಗೆ ಬೇರೆಯವರ ನೋಡಿ, ಇಲ್ಲಿ ಬೇರೆಯವರ ಪೇಜ್
ಇಲ್ಲಿ ಏನೇ ಕೀವರ್ಡ್ ಸರ್ಚ್ ಮಾಡಿದ್ರು ಕೂಡ ನಿಮ್ಗೆ ಸಿಗುತ್ತೆ ನೋಡಿ. ಕನ್ನಡ ಇನ್ಫಾರ್ಮೇಶನ್ ಜಂಕ್ಷನ್ ಅಂತ ಯಾರ್ದೊಂದು ಪೇಜ್ ಇದೆ ನೋಡಿ. ಇಲ್ಲಿ ಅವ್ರು ಕ್ರಿಯೇಟಿವ್ ಆಗಿ ವಿಡಿಯೋಸ್ ಅನ್ನು ಮಾಡಿದ್ದಾರೆ. ಈ ತರ ನೀವು ಬೇರೆ ಬೇರೆ ಪೇಜ್ ಅನ್ನ ಸ್ವಲ್ಪ ರಿಸರ್ಚ್ ಮಾಡಿದಾಗ ನೋಡಿ, ಅವರೆಲ್ಲ ಪೇಜ್ ಇಷ್ಟು ವೈರಲ್ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ ಅವರು ಇನ್ಫಾರ್ಮೇಟಿವ್ ಕಂಟೆಂಟ್ ಅನ್ನ ಜನರಿಗೆ ರೀಚ್ ಮಾಡ್ತಾ ಇದ್ದಾರೆ. ಆಫ್ಟರ್ ದಟ್ ಅವ್ರ ಪ್ಲಾನ್ ಏನಂತಂದ್ರೆ ಏನಾದ್ರು ಪ್ರಾಡಕ್ಟ್ ಪ್ರಮೋಷನ್ ಮಾಡ್ತಾರೆ ನೆಕ್ಸ್ಟ್. ಅದರಿಂದ ಅವ್ರಿಗೆ ಲಾಭ ಬರೋದು. ನಮ್ಮ ಹತ್ರ ಇಷ್ಟೊಳ್ಳೆ ಬ್ಯೂಟಿಫುಲ್ ಪ್ರಾಡಕ್ಟ್ ಇದೆ, ಆ ಹೇಗೂ ಬಿಸ್ನೆಸ್ ಮಾಡ್ಬೋದು, ಅಪರ್ಚುನಿಟಿ ಶೇರ್ ಮಾಡ್ಬೋದು. ನೋಡಿ ಎಷ್ಟು ಕ್ರಿಯೇಟಿವ್ ಲೆವೆಲ್ ಅಲ್ಲಿ ಆ ಮಾಡಿದಾರೆ ನೋಡಿ. ಇದೆಲ್ಲ ನಿಮ್ಗೂ ಮಾಡಬಹುದು, ಏನು ಕಷ್ಟ ಇಲ್ಲ. ಓಕೆ, ನೀವು ಪೇಜ್ ಕ್ರಿಯೇಟ್ ಆದ್ಮೇಲೆ ನೀವು ಆ ಪೇಜಿಗೆ ಸಂಬಂಧಪಟ್ಟಂತಹ ಕಂಟೆಂಟ್ ಅನ್ನ ಮಾಡ್ತಾ ಬಂದಾಗ ನಿಮಗೆ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ನೋಡಿ. ಒಂದಿಷ್ಟು ಫ್ರೀ ಇದ್ದಾಗ ಇದನ್ನೆಲ್ಲ ಸರ್ಚ್ ಮಾಡಿ. ಸೊ ನಾನು ಕೂಡ ಕೆಲವೊಂದು ಸಜೆಷನ್ ಅನ್ನ ಬೇರೆಯವರ ಪೇಜ್ಗೆಲ್ಲ ವಿಸಿಟ್ ಮಾಡಿ ನೋಡ್ತೀನಿ, ಅವ್ರು ಹೇಗೆ ಕಂಟೆಂಟ್ ಮಾಡಿದ್ದಾರೆ, ಯಾವ ರೀತಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅಂತ ರಿಸರ್ಚ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ತಕ್ಕಂತೆ ಕ್ರಿಯೇಟಿವ್ ಆಗಿ ಮಾಡ್ತಾ ಬರ್ತೀನಿ. ಓಕೆ, ಸೊ ನಿಮ್ ಮುಂದೆ ನಾನು ಲೈವ್ ಆಗಿ ಒಂದೆರಡು ಕಂಟೆಂಟ್ ಅನ್ನ ತೋರಿಸ್ತೀನಿ. ಅದು ಸ್ವಲ್ಪ ನಿಮ್ಗೆ ಬೇಸಿಕ್ ಐಡಿಯಾ ಸಿಕ್ಬಿಟ್ರೆ ಆಮೇಲೆ ನೀವು ಬೇರೆ ಬೇರೆ ಕ್ರಿಯೇಟಿವ್ ಲೆವೆಲ್ ಅಲ್ಲಿ ಕ್ರಿಯೇಟಿವ್ ರೀತಿಯಲ್ಲಿ ಸ್ವಲ್ಪ ಬೇಸಿಕ್ ಇಂದ ಕಲಿತಾ ಬಂದ್ರೆ ಮುಂದೆ ಹೋಗ್ತಾ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅಲ್ಲಿ ನೀವ್ ಅನ್ಕೊಳ್ಳೋದು ಏನ್ ಗೊತ್ತಾ, ನನ್ಗೆ ಇದು ಅರ್ಥ ಆಗಲ್ಲ, ನಂಗೆ ಇದು ಇಂಟ್ರೆಸ್ಟ್ ಇಲ್ಲ, ನಂಗೆ ಗೊತ್ತಾಗಲ್ಲ ಅಂತ. ಗೊತ್ತಾಗೋದು ಬಿಡುದು ಸೆಕೆಂಡರಿ, ಬಟ್ ನೀವು ಪ್ರಯತ್ನ ಪಟ್ಟಾಗ ಮಾತ್ರ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದು. ಓಕೆ, ಸೊ ನೀವು ಮುಂದೆ ಹೋಗ್ತಾ ಕಲೀಲೇಬೇಕಾಗತ್ತೆ. ಈಗಿಂದನೇ ನೀವು ಸ್ಟೆಪ್ ಬೈ ಸ್ಟೆಪ್ಸ್ ಒಂದೊಂದು ವಿಚಾರಗಳನ್ನ ಹೊಸ ಸ್ಕಿಲ್ ಅನ್ನ ಕಲಿತಾ ಬಂದಾಗ ಮುಂದೆ ನಿಮಗೆ ಇದನ್ನ ಈಸಿಯೆಸ್ಟ್ ಆಗಿ ಬಿಸ್ನೆಸ್ ಮಾಡ್ಲಿಕ್ಕೆ ತುಂಬಾ ಯೂಸ್ ಆಗತ್ತೆ. ಓಕೆ, ಸೊ ನಾನೊಂದಿಷ್ಟು ಲೈವ್ ಕಂಟೆಂಟ್ ಅನ್ನ ತೋರಿಸ್ತೀನಿ. ಆಫ್ಟರ್ ದಟ್ ನೀವು ಅದನ್ನ ಟ್ರೈ ಮಾಡಿ. ಸೊ ಬೆಸ್ಟ್ ಆಗ್ಬೇಕಂತ ಏನಿಲ್ಲ, ಟ್ರೈ ಮಾಡಿ ನೋಡಿ, ನಿಮಗೆ ಇನ್ಫಾರ್ಮೇಶನ್ ಸಿಗತ್ತೆ, ಅಂದ್ರೆ ರಿಸಲ್ಟ್ ಚೆನ್ನಾಗಿ ಸಿಗತ್ತೆ. ಬಿಫೋರ್ ದಟ್ ನನ್ನ ಹತ್ರ ಕಂಟೆಂಟ್ ರೆಡಿ ಇರಬೇಕು. ಸೊ ನಾನೇನ್ ಮಾಡಿದ್ದೀನಿ ಅಂತಂದ್ರೆ ಒಂದು ಪ್ರಾಡಕ್ಟ್ ಬಗ್ಗೆ, ಓಕೆ, ಇದೊಂದು ಮೋಟಿವೇಶನ್ ಕಂಟೆಂಟ್. ಇದು ಬಂದು ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ತೋರಿಸಿದ್ದಲ್ವಾ, ಅದೇ ರೀತಿ ಒಂದು ಇನ್ಫಾರ್ಮೇಶನ್ ನೋಡಿ. ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ತೋರಿಸಿದೆ ನಾನು, ಇದನ್ನ ಕ್ರಿಯೇಟ್ ಹೇಗೆ ಮಾಡೋದು ಕ್ಯಾನ್ವಾದಲ್ಲಿ ಅಂತ, ಕರೆಕ್ಟ್ ಅಲ್ವಾ? ಹಾಗೇನೆ ಇನ್ನೊಂದು ತೋರಿಸ್ತೀನಿ ನಾನು. ಸೊ ಸಿಂಪಲ್ ಆಗಿ ಒಂದು ಕಂಟೆಂಟ್ ಬರ್ದಿದ್ದೀನಿ ನೋಡಿ. ಪ್ರತಿನಿತ್ಯ ನಾವು ಗೊತ್ತಿಲ್ಲದೆ ಕೆಲಸ ಮಾಡುವ ಕೆಲಸಗಳು ನಮ್ಮ ಮೆದುಳಿಗೆ ಹಾನಿ ಮಾಡುತ್ತದೆ, ಏನೇನ್ ರೀಸನ್ ಅಂತ ಬರ್ದಿದ್ದೀನಿ. ಸಿಂಪಲ್, ಅಂದ್ರೆ ಜನರಿಗೆ ಒಂದು ಇನ್ಫಾರ್ಮೇಶನ್ ನನ್ನ ಕಡೆಯಿಂದ ಕೊಡ್ತಾ ಇರೋದು ನಾನು. ಈ ತರ ಇನ್ಫಾರ್ಮೇಟಿವ್ ಕೊಡ್ತಾ ಹೋದಾಗ ನಾನು ಹೇಳಿದ್ದಲ್ವಾ, ನಿಮ್ಮ ಪೇಜ್ ಅನ್ನು ಬಂದು ವಿಸಿಟ್ ಮಾಡ್ತಾರೆ, ಫಾಲೋವರ್ಸ್ ಫಾಲೋ ಮಾಡ್ತಾರೆ, ಹೊಸ ಕಂಟೆಂಟ್ ಅನ್ನ ಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಮುಂದೆ ಹೋಗ್ತಾ ನಿಮಗೆ ಲೀಡ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೋದು, ಪ್ರಾಡಕ್ಟ್ ಪ್ರಮೋಷನ್ ಸ್ಟಾರ್ಟ್ ಮಾಡ್ಬೋದು. ಇದರಿಂದ ನಿಮ್ಮ ಬಿಸ್ನೆಸ್ ಅನ್ನ ಗ್ರೋತ್ ಮಾಡ್ಬೋದು. ನನ್ನ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಬಿಸ್ನೆಸ್ ಅನ್ನ ಗ್ರೋತ್ ಮಾಡ್ಬೋದು. ಇದರಿಂದ ನಿಮ್ಮ ಪರ್ಸನಲ್ ಬಿಸ್ನೆಸ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ಬೋದು. ಓಕೆ, ಎಸ್. ಸೊ ನಿಮ್ ಮುಂದೆ ನಾನೊಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ. ಸೊ ಕ್ಯಾನ್ವಾ ಯೂಸ್ ಮಾಡ್ಕೊಳ್ಳಿ ಪ್ರತಿಯೊಬ್ರು. ಕ್ಯಾನ್ವಾ ಯಾಕಂದ್ರೆ ಈಸಿ ಇದೆ, ಯಾರು ಕೂಡ ಬಿಗಿನರ್ಸ್ ಕೂಡ ಮಾಡಬಹುದು, ಏನ್ ಟಫ್ ಇಲ್ಲ. ಒನ್ಸ್ ನೀವು ಅದ್ರಲ್ಲಿ ಡಿಸೈನ್ ಮಾಡಿ ಇಟ್ರೆ ಅದು ಹಾಗೆ ಸೇವ್ ಆಗಿರುತ್ತೆ. ಸೊ ನಿನ್ನೆ ನಾನು ತೋರಿಸಿದ್ದೆ ನೋಡಿ, ಲಾಸ್ಟ್ ಕ್ಲಾಸ್ ಅಲ್ಲಿ ತೋರಿಸಿದ್ದೆ. ಎಸ್, ಫ್ರೀ ವರ್ಷನ್ ಅಲ್ಲಿ ನಿಮಗೆ ಬೇರೆ ಬೇರೆ ಟೆಂಪ್ಲೇಟ್ಸ್ ಯೂಸ್ ಮಾಡಬಹುದು, ಮತ್ತೆ ನೀವೇ ಕ್ರಿಯೇಟ್ ಡಿಸೈನ್ ಮಾಡಬಹುದು. ಇದು ನನ್ನ ಪ್ರೋ ಅಕೌಂಟ್. ನೀವು ಒನ್ಸ್ ಕಲ್ತ್ರ ಮತ್ತೆ ಪ್ರೋಗೆ ಅಪ್ಗ್ರೇಡ್ ಮಾಡಬಹುದು. ನೋಡಿ ನಿನ್ನೆ ಮಾಡಿರುವಂತದ್ದು ಹಾಗೆ ಸೇವ್ ಆಗಿದೆ ನೋಡಿ. ಮತ್ತೆ ನೀವು ಶುರುವಿಂದ ಬಂದು ಸ್ಟಾರ್ಟ್ ಮಾಡಬೇಕಾಗಿಲ್ಲ. ಒನ್ಸ್ ಇದನ್ನ ರೆಡಿ ಮಾಡಿ ಇಟ್ರೆ ಟೆಂಪ್ಲೇಟ್ಸ್ ಅನ್ನ, ಅದಕ್ಕೆ ಮತ್ತೆ ನೀವು ಏನ್ ಮಾಡ್ಬೋದು, ಜಸ್ಟ್ ಇಮೇಜ್ ಮತ್ತೆ ಇನ್ಫಾರ್ಮೇಶನ್ ಜಸ್ಟ್ ಚೇಂಜ್ ಮಾಡಿದ್ರೆ ಸಾಕು. ನೋಡಿ, ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿರುವಂತ ಕಂಟೆಂಟ್ ಇದು. ನೆಕ್ಸ್ಟ್ ನೀವು ಮತ್ತೆ ಶುರುವಿಂದ ಎಡಿಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲೇ ಸ್ವಲ್ಪ ಏನ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತೀರಲ್ವಾ, ಇಲ್ಲೇ ನೀವೇನ್ ಮಾಡ್ಬೋದು, ಕಾಪಿ ಪೇಸ್ಟ್ ಮಾಡಿ ಅಲ್ಲಿ ಬಂದು ಜಸ್ಟ್ ಎಡಿಟ್ ಮಾಡೋದು ಅಷ್ಟೇ. ಇದೊಂದ್ಸರ್ತಿ ಕ್ರಿಯೇಟಿವ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದನ್ನ ಹೇಗೆ ಕ್ರಿಯೇಟ್ ಮಾಡೋದಂತ ಲಾಸ್ಟ್ ಕ್ಲಾಸ್ ತೋರಿಸಿದ್ದೀನಿ. ಸೊ ಈಗ ನಾನು ಬರೆಯುವಂತ ಇನ್ಫಾರ್ಮೇಶನ್ ಏನಂತ ಫಸ್ಟ್ ನೋಡ್ಬೇಕಾಗತ್ತೆ. ನೋಡಿ, ಅದನ್ನ ಇರೇಸ್ ಮಾಡಿ ಜಸ್ಟ್ ಅದನ್ನ ಪೇಸ್ಟ್ ಮಾಡ್ತೀನಿ ನೋಡಿ. ಓಕೆ ನೋಡಿ, ಜಸ್ಟ್ ಚೇಂಜ್ ಮಾಡಿದೆ ಅಷ್ಟೇ. ಇಲ್ಲಿ ಪಿಕ್ಚರಿಗೆ ನಾನು ಚೇಂಜ್ ಮಾಡಬೇಕು. ಆ ಪಿಕ್ಚರ್ಗೆ ಬಂದು ಸೆಲೆಕ್ಟ್ ಮಾಡ್ತೀನಿ.
ಇಲ್ಲಿ ಗ್ಯಾಲರಿಯಿಂದ ಇದ್ರೆ ಗ್ಯಾಲರಿಯಿಂದನೂ ಅಪ್ಲೋಡ್ ಮಾಡ್ಬೋದು. ಓಕೆ, ನಿಮ್ಮ ಗ್ಯಾಲರಲ್ಲಿ ಸೇವ್ ಮಾಡಿಟ್ರೆ ಪಿಕ್ಚರ್ಸ್ ಅನ್ನ ಎಲ್ಲಿಂದ ಅಪ್ಲೋಡ್ ಮಾಡ್ಬೋದು. ವಿಡಿಯೋ ಕೂಡ ಅಪ್ಲೋಡ್ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲಿ ಇಮೇಜ್ ಇದೆ, ವಿಡಿಯೋ ಇದೆ ನೋಡಿ ಪಕ್ಕದಲ್ಲಿ. ಸೊ ಈಗ ನನ್ನ ಕಂಟೆಂಟ್ ಏನು, ಒಂದು ಬ್ರೈನಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಎಲಿಮೆಂಟ್ಸಿಗೆ ಹೋಗಿ ಬ್ರೈನ್ ಅಂತ ಸರ್ಚ್ ಮಾಡ್ತೆ. ಓಕೆ, ನೋಡಿ ಇಲ್ಲಿ ಗ್ರಾಫಿಕ್ಸ್ ಬರುತ್ತೆ, ನಂಗೆ ಫೋಟೋಸ್ ಬರುತ್ತೆ, ವಿಡಿಯೋಸ್ ಬರುತ್ತೆ ಅದಕ್ಕೆ ಸಂಬಂಧಪಟ್ಟ. ನಿಮ್ಗೆ ವಿಡಿಯೋ ಬೇಕಾ? ನೋಡಿ ಇಲ್ಲಿ ವಿಡಿಯೋಸ್ ಅನ್ನ ಬಂದು ಇಲ್ಲಿ ಅಟ್ಯಾಚ್ ಮಾಡ್ಬೋದು. ಇದು ನಿಮ್ಗೆ ರೀಲ್ಸ್ ಮಾಡ್ಲಿಕ್ಕೆ ತುಂಬಾ ಯೂಸ್ ಆಗುತ್ತೆ. ಇದು ಲೆಂತ್ 35 ಸೆಕೆಂಡ್ ಇದೆ, ಅದನ್ನ ಕಟ್ ಮಾಡ್ಬೋದು. ಸದ್ಯಕ್ಕೆ ಈಗ ಅದು ಬೇಡ, ಪಿಕ್ಚರ್ಸ್ ಆಡ್ ಮಾಡ್ತೀನಿ. ಇಲ್ಲಿ ಎಲಿಮೆಂಟ್ಸ್ ಅಲ್ಲಿ ಬ್ರೈನ್ ಅಂತ ಆಡ್ ಮಾಡಿ. ಇಲ್ಲಿ ಆಲ್ ಅಂದ್ರೆ ಎಲ್ಲ ಕ್ಯಾಟಗರಿ ಬರುತ್ತೆ, ನಿಮ್ಗೆ ಗ್ರಾಫಿಕ್ಸ್ ಸಿಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಗ್ರಾಫಿಕ್ಸ್ ನೋಡಿ, ಏನ್ ಇಲ್ಲಿ ಕೀವರ್ಡ್ ಸರ್ಚ್ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂತ ನಿಮಗೆ ಗ್ರಾಫಿಕ್ಸ್ ಸಿಗುತ್ತೆ. ಫೋಟೋಸ್ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಫೋಟೋಸ್ ಸಿಗುತ್ತೆ ನಿಮ್ಗೆ. ಏನು ಕೀವರ್ಡ್ ಸರ್ಚ್ ಮಾಡ್ತೀರಾ ಅಲ್ಲಿ ಇಲ್ಲಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋಸ್ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ವಿಡಿಯೋಸ್ ಸಿಗುತ್ತೆ. ನೀವೇನು ಮೇಲ್ಗಡೆ ಏನು ಕೀವರ್ಡ್ ಅನ್ನ ಸರ್ಚ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ನಾನೀಗ ಫೋಟೋ ಸೆಲೆಕ್ಟ್ ಮಾಡ್ತೇನೆ. ಯಾವ ಫೋಟೋ ಇರ್ಲಿ, 1 ಸೆಕೆಂಡ್, ಯಾವ್ದು ಚೆನ್ನಾಗಿದೆ ನೋಡಿ. ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋದಾಗೆ ನಿಮ್ಗೆ ಡಿಫ್ರೆಂಟ್ ಸಿಗುತ್ತೆ. ಓಕೆ, ಸದ್ಯಕ್ಕೆ ಇವಾಗ ಯಾವ್ದಾದ್ರು ಒಂದು ಇಮೇಜ್ ಅನ್ನ ತಗೊಳ್ಳೋಣ, ಇದಿರ್ಲಿ. ಓಕೆ, ಇದು ವಿಡಿಯೋ, ಇದು ಮಾತ್ರ ಸೈಜ್ ಬೇರೆ ಇದೆ ನೋಡಿ. ಇದನ್ನ ಮತ್ತೆ ಹಿಂದ್ಗಡೆ ಪಿಕ್ಚರ್ ಇದೆಯಲ್ಲ, ಅದನ್ನ ನಾನು ಏನ್ ಮಾಡ್ತೀನಿ, ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಡೂಪ್ಲಿಕೇಟ್ ಅಂದ್ರೆ ಅದನ್ನ ಕಾಪಿ ಮಾಡ್ಬೋದು. ಪಕ್ಕದಲ್ಲಿ ಡಿಲೀಟ್ ಇದೆ, ಡಿಲೀಟ್ ಆಗತ್ತೆ. ನೀವೇನ್ ಪಿಕ್ಚರ್ ಸೆಲೆಕ್ಟ್ ಮಾಡ್ತೀರಲ್ವಾ ಅದನ್ನ, ಇದು ಯಾಕಂದ್ರೆ ಸೈಜ್ ಸ್ವಲ್ಪ ಬೇರೆ ಸೈಜ್ ಇರೋದ್ರಿಂದ ಇದಾಗ್ತಿಲ್ಲ. ಇಲ್ಲಿ ನೀವು ಎಷ್ಟು ಬೇಕಷ್ಟು ಇಲ್ಲಿ ಕ್ರಾಪ್ ಮಾಡೋದು. ಓಕೆ, ಇಲ್ಲಿ ಕ್ರಾಪ್ ಮಾಡಿದ್ರಿ, ಕರೆಕ್ಟ್ ಇದು ಸೆಟ್ ಆಗಿಲ್ಲ ಇನ್ನು. ಇಲ್ಲಿ ಮೇಲ್ಗಡೆ ನೋಡಿ ಪೊಸಿಷನ್ ಅಂತ ಬರುತ್ತೆ ಆಪ್ಷನ್ಸ್. ಮೊಬೈಲ್ ಅಲ್ಲಾದ್ರೆ ಕೆಳಗಡೆ ಬರ್ಬೋದು ಆಪ್ಷನ್ಸ್, ಮೊಬೈಲ್ ಅಲ್ಲಿ ಮಾಡಿದ್ರು ಸೇಮ್ ಆಪ್ಷನ್ಸ್ ಸಿಗತ್ತೆ. ಪೊಸಿಷನ್ ಕ್ಲಿಕ್ ಮಾಡಿ ಇಲ್ಲಿ ಬ್ಯಾಕ್ ಕೊಟ್ರೆ ನೋಡಿ ಕರೆಕ್ಟ್ ಇಲ್ಲಿ ಸೆಟಪ್ ಬಂತು, ಅಂದ್ರೆ ಹಿಂದ್ಗಡೆ ಹೋಯ್ತು, ಸೆಟಪ್ ಆಯ್ತು. ಈಗ ಇದು ಸ್ವಲ್ಪ ಮೇಲ್ಗಡೆ ಕಟ್ ಆಗಿದೆ, ಹಾಗಾಗಿ ಇಲ್ಲಿ ಕ್ರಾಪ್ ಅಂತ ಆಪ್ಷನ್ ಇದೆ ಅಲ್ವಾ, ಕ್ರಾಪಿಗೆ ಹೋಗಿ ಇಲ್ಲಿ ಎಷ್ಟು ಬೇಕಷ್ಟು ಡ್ರ್ಯಾಗ್ ಮಾಡ್ಬೋದು. ಓಕೆ, ಇಷ್ಟಿರ್ಲಿ, ಈಗ ಕರೆಕ್ಟ್ ಸೆಟ್ ಆಯ್ತು. ಓಕೆ, ಕ್ಲಿಯರ್. ಒನ್ಸ್ ನೀವು ಡಿಸೈನ್ ಮಾಡಿಟ್ರೆ ಮತ್ತೆ ನೀವು ಮತ್ತೆ ಶುರುವಿಂದ ಮಾಡ್ಬೇಕಾಗಿಲ್ಲ, ಅದಕ್ಕೆ ಹೋಗಿ ನೀವು ಮತ್ತೆ ಚೇಂಜಸ್ ಮಾಡ್ಬೋದು. ನೋಡಿ ಇಲ್ಲಿ ಮತ್ತೆ ನಾನು ಸೈಡ್ ಅಲ್ಲಿ ಬ್ಲಾಕ್ ಕಲರ್ ಕೊಟ್ಟಿದ್ದೆ, ಆ ಕಲರ್ ಚೇಂಜ್ ಮಾಡ್ಬೇಕಾದ್ರೆ ಅಲ್ಲಿ ಎಲ್ಲೆಲ್ಲಿ ನೀವು ಮಾಡಿರ್ತೀರಿ ನೋಡಿ ಎಲ್ಲ ಕ್ಲಿಕ್ ಮಾಡ್ಲಿಕ್ಕೆ ಆಪ್ಷನ್ಸ್ ಬರುತ್ತೆ. ಅಲ್ಲಿ ಏನ್ ಚೇಂಜಸ್ ಬೇಕಾದ್ರೂ ಮಾಡ್ಬೋದು. ಈಗ ನಾನು ಲಾಸ್ಟ್ ಕಾರ್ನರ್ ಕಲರ್ ಬ್ಲಾಕ್ ಕೊಟ್ಟಿದ್ದೆ, ಇಲ್ಲಿ ಕ್ಲಿಕ್ ಮಾಡಿ ಕಲರ್ ಚೇಂಜ್ ಮಾಡ್ಬೋದು. ಸ್ವಲ್ಪ ಚೇಂಜ್ ಮಾಡೋಣ. ನಿನ್ನೆ ಕಲರ್ ಲಾಸ್ಟ್ ಕ್ಲಾಸ್ ಅಲ್ಲಿ ಬ್ಲ್ಯಾಕ್ ಇತ್ತು, ರೆಡ್ ಮಾಡಿ ನೋಡ್ತೀವಿ. ರೆಡ್ ಸ್ವಲ್ಪ ಆಡ್ ಆಯ್ತು, ಆರೆಂಜ್ ಇರಲಿ. ಓಕೆ, ಎಲ್ಲೆಲ್ಲಿ ನಿಮ್ಗೆ ಬೇಕು ಅಲ್ಲಿ ಕ್ಲಿಕ್ ಮಾಡೋದು. ಮೇಲ್ಗಡೆ ಕಲರ್ ಅಂತ ಇದೆಲ್ಲ, ಕಲರ್ ಕ್ಲಿಕ್ ಮಾಡೋದು, ಕಲರ್ ಚೇಂಜ್ ಮಾಡೋದು. ಓಕೆ, ನೋಡಿ ಕಲರ್ ಚೇಂಜ್ ಆಯ್ತು. ಓಕೆ, ಈಗ ಇಲ್ಲಿ ವೈಟ್ ಇದೆ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ಬೇಕಾದ್ರೆ ಇಲ್ಲಿ ಇದು ಓಲ್ ಪಿಕ್ಚರ್ ಸೈಜ್, ಇದು ಇಲ್ಲಿ ಕ್ಲಿಕ್ ಮಾಡಿದಾಗ ಇದೀಗ ಇಷ್ಟು ಕ್ಲಿಕ್ ಆಯ್ತು. ಇಲ್ಲಿ ಮತ್ತೆ ಈ ಕಲರಿಗೆ ಹೋಗಿ ನಿಮ್ಗೆ ಯಾವ ಕಲರ್ ಬೇಕು ಕೊಟ್ಟಾಗ ನೋಡಿ ಇಲ್ಲಿ ಕಲರ್ ಚೇಂಜ್ ಆಯ್ತು. ಸ್ವಲ್ಪ ಕ್ರಿಯೇಟಿವ್ ಆಗಿರ್ಲಿ, ತುಂಬಾ ಜಾತ್ರೆ ತರ ಬೇಡ, ನೋಡ್ಲಿಕ್ಕೂ ಸ್ವಲ್ಪ ಕ್ರಿಯೇಟಿವ್ ಚೆನ್ನಾಗಿರ್ಬೇಕು. ನೋಡಿ ಎಲ್ಲ ಸೆಲೆಕ್ಟ್ ಮಾಡಿ ನೋಡ್ಕೊಂಡು ನಂತರ ನಿಮಗೆ ಓಕೆ ಅನ್ಸಿದ್ಮೇಲೆ ಚೇಂಜ್ ಮಾಡಿದ್ರೆ ಆಯ್ತು. ನೋಡಿ ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ, ಕಲರ್ ಬೇಕಾದ ಕಲರ್ ಇದೆ. ಇಲ್ಲ ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ ಇದೆ ನೋಡಿ, ನಿಮಗೆ ಇದ್ರಲ್ಲೂ ಬೇರೆ ಬೇರೆ ಕಲರ್ ಬೇಕಾ, ಗ್ರೇಡಿಯಂಟ್ ನೋಡಿ ಇಲ್ಲಿ ಚೇಂಜಸ್ ಆಗ್ತಾ ಇದೆ ನೋಡಿ. ಇದರಲ್ಲೂ ಚೇಂಜ್ ಮಾಡ್ಬೇಕಂದ್ರೆ ಚೇಂಜಸ್ ಆಪ್ಷನ್ಸ್ ಇದೆ. ಗ್ರೇಡಿಯಂಟ್ ಅಂದ್ರೆ ಎರಡು ಕಲರ್ ಮಿಕ್ಸ್ ಆಗಿ ಬರೋದು. ಓಕೆ, ಇಲ್ಲಿ ಕೂಡ ನಿಮಗೆ ಬೇಡ ಅಂದ್ರೆ ಕಲರ್ ನೋಡಿ ಚೇಂಜ್, ಇಲ್ಲಿ ಇದು ಮಾಡ್ತಾ ಹೋದಾಗೆ ನಿಮ್ಗೆ ಚೇಂಜಸ್ ಗೊತ್ತಾಗತ್ತೆ. ಎಸ್, ಇದೀಗ ತುಂಬಾ ಆಡ್ ಆಯ್ತು.
ಎಸ್, ಇದನ್ನ ಲೈನ್ ನಾನು ಹೇಳಿದ್ದಲ್ಲ, ಬೇಕಾದ ಕಲರ್ ಚೇಂಜ್ ಮಾಡ್ತಾ ಹೋಗ್ಬೋದು. ಇದು ಬ್ಲ್ಯಾಕ್ ಇರ್ಲಿ. ಈ ತರ ನಿಮಗೆ ಕ್ಯಾನ್ವಾದಲ್ಲಿ ಡಿಸೈನ್ ಮಾಡ್ಲಿಕ್ಕೆ ತುಂಬಾ ಈಸಿ. ಒನ್ಸ್ ನೀವು ಟೆಂಪ್ಲೇಟ್ಸ್ ರೆಡಿ ಮಾಡಿಟ್ರೆ ಅದೇ ಟೆಂಪ್ಲೇಟ್ಸ್ ಅನ್ನ ಮತ್ತೆ ಮತ್ತೆ ಯೂಸ್ ಮಾಡ್ಬೋದು. ಓಕೆ, ಈ ತರ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಕಲ್ತ್ರೆ ಎಡಿಟಿಂಗ್ ಅನ್ನ, ಮತ್ತೆ ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡ್ರು ನಿಮಗೊಂದು ಐಡಿಯಾ ಸಿಗ್ಬಿಡುತ್ತೆ. ಅದೇನು ಟಫ್ ಅಂತ ಅನ್ಸಲ್ಲ. ಓಕೆ, ಇದಿರ್ಲಿ ಈಗ. ಓಕೆ, ಸೊ ಈಗ ನನಗೆ ಇದೇ ಪೇಜ್ ಮತ್ತೆ ಹೋಗಿ ಇದೇ ರೀತಿ ಡಿಸೈನ್ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಕ್ಲಿಕ್ ಮಾಡೋದು, ಪಕ್ಕದಲ್ಲೇ ಬರುತ್ತೆ ನೋಡಿ ಡೂಪ್ಲಿಕೇಟ್ ಪೇಜ್. ಎಷ್ಟು ಬೇಕು ಅಷ್ಟು ಪೇಜ್ ಅನ್ನ ಡೂಪ್ಲಿಕೇಟ್ ಮಾಡ್ತಾ ಹೋಗ್ಬೋದು. ನೀವೆಷ್ಟು ಕಂಟೆಂಟ್ ಬರ್ಲಿಕ್ಕಿದೆ ಅಷ್ಟು ಡೂಪ್ಲಿಕೇಟ್ ಮಾಡಿ. ನೋಡಿ, ಎಷ್ಟು ಬೇಕಾದ್ರೆ ಡೂಪ್ಲಿಕೇಟ್ ಪೇಜ್ ಮಾಡಿ. ಈಗ 5 ಪೇಜ್ ಆಯ್ತು. ಆತರ ಮಲ್ಟಿಪಲ್ ಪೇಜ್ ಡೂಪ್ಲಿಕೇಟ್ ಮಾಡಿರ್ಬೋದು. ಮತ್ತೆ ನೀವು ಶುರುವಿಂದ ಮಾಡ್ಬೇಕಾಗಿಲ್ಲ. ಹಾಗಾಗಿ ಕ್ಯಾನ್ವಾ ದಿ ಬೆಸ್ಟ್ ಇದೆ ಅಂತ ಅದಕ್ಕೆ ಹೇಳಿದ್ ನಾನು. ಓಕೆ, ಈಗ ಇದೇ ಸೇಮ್, ಎಲ್ಲಿ ಚೇಂಜಸ್ ಇಲ್ಲ, ಇದೇ ಕಲರ್, ಇದೇ ಇದು. ಬಟ್ ನಿಮಗೆ ಈಗ ಬರಿಬೇಕಲ್ವಾ? ಈಗ ಫಸ್ಟ್ ಒಂದ್ರಲ್ಲಿ ಕಂಟೆಂಟ್ ಬರ್ದಾಯ್ತು. ಈಗ ಸೆಕೆಂಡ್ ರಲ್ಲಿ ಇದನ್ನ ಏನ್ ಮಾಡ್ತೀನಿ, ಇರೇಸ್ ಮಾಡ್ತೀನಿ. ನೆಕ್ಸ್ಟ್ ಬರಿಬೇಕು ಅಂತ ಏನಿದೆ ನೋಡಿ, ನಿಮ್ಮ ಹತ್ರ ಇದು ರೆಡಿ ಇರ್ಬೇಕಾಗತ್ತೆ ಫಸ್ಟಿಗೆ. ನೋಡಿ, ಇದನ್ನ ಬಂದು ಕಾಪಿ ಮಾಡ್ತೇನೆ ನಾನು. ನಿಮ್ಗೆ ಕಲಿಯೋ ತನಕ ಕಷ್ಟ ಅಂತ ಅನ್ಸುತ್ತೆ, ಮತ್ತೆ ಸುಲಭ. ಎಷ್ಟು ಫಾಸ್ಟ್ ಆಗಿ ನೀವು ಕಂಟೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ನೋಡಿ. ಓಕೆ, ಈಗ ಇಲ್ಲಿ ಲಾಸ್ಟ್ ಇದರಲ್ಲಿ ಇದ್ದದ್ದು ಯಾವ ಫಾಂಟು, ಅದೇ ಫಾಂಟ್ ಬೇಕಾದ್ರೆ ಇಲ್ಲಿ ಕೂಡ ಅದೇ ಫಾಂಟ್ ಎಲ್ಲ ಸೆಲೆಕ್ಟ್ ಮಾಡಬಹುದು. ಓಕೆ, ಮತ್ತೆ ಇದನ್ನ ಜಾಸ್ತಿ ಕಡಿಮೆ ಕೂಡ ಮಾಡಬಹುದು. ಸೈಜ್ ಅನ್ನ, ಫಾಂಟ್ ಸೈಜ್ ಅನ್ನ, ಫಾಂಟ್ ಅನ್ನ ಚೇಂಜ್ ಮಾಡೋದು. ಒಂದು ಫಾಂಟ್ ಯೂಸ್, ಒಂದು ಒಂದು ಪೋಸ್ಟರ್ಗೆ ಒಂದು ಫಾಂಟ್ ಯೂಸ್ ಮಾಡಿದ್ರೆ ಮತ್ತೆ ಅದೇ ಫಾಂಟ್ ಅನ್ನ ಎಲ್ಲದಕ್ಕೂ ಯೂಸ್ ಮಾಡಿ, ಆಗ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ನಾನು ಇಲ್ಲಿ ಯಾವ್ದೆಲ್ಲ ಯೂಸ್ ಮಾಡಿದ್ದೀನಿ, ಎಫೆಕ್ಟ್ಸ್ ಅಲ್ಲಿ ಯಾವ ಎಫೆಕ್ಟ್ಸ್ ಯೂಸ್ ಮಾಡಿದ್ದೀನಿ, ಈ ಎಫೆಕ್ಟ್ಸ್ ಅನ್ನು ಯೂಸ್ ಮಾಡಿದ್ದೀನಿ. ಸೆಕೆಂಡ್ ಇದು ಪೇಜಿಗೆ ಕೂಡ ಅದೇ ಎಫೆಕ್ಟ್ಸ್ ಅನ್ನ ಯೂಸ್ ಮಾಡ್ತೀನಿ, ಯಾಕಂದ್ರೆ ಒಂದೇ ರೀತಿ ಕಾಣ್ಲಿ ಅಂತ. ಎಸ್, ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಈಗ ಝೂಮ್ ಮಾಡಿ ಕೂಡ ನೋಡ್ಬೋದು. ಈ ತರ ಒನ್ಸ್ ನೀವು ಡಿಸೈನ್ ಮಾಡಿಟ್ರೆ ಮತ್ತೆ ಪದೇ ಪದೇ ಮಾಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಕಾಪಿ ಅಂಡ್ ಪೇಸ್ಟ್. ಈಗ ಇದು ಇದಲ್ವಾ, ಇದೀಗ ಬೇಡ, ಇದನ್ನ ತೆಗಿತೀನಿ, ಇರೇಸ್ ಮಾಡ್ತೀನಿ. ನೆಕ್ಸ್ಟ್ ನೆಕ್ಸ್ಟ್ ಕಂಟೆಂಟ್ ಏನು ಅದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಇದರಿಂದ ಏನಾಗುತ್ತೆ, ಒನ್ಸ್ ನೀವು ಇದನ್ನ ಕಲಿಯೋ ತನಕ ಕಷ್ಟ. ಆಮೇಲೆ ಡಿಫ್ರೆಂಟ್ ಈಗ ನಾನು ತೋರಿಸ್ತಾರನೇ ಮಾಡ್ಬೇಕಂತೇನಿಲ್ಲ. ಕ್ರಿಯೇಟಿವ್ ಲೆವೆಲ್ ಅಲ್ಲಿ ಮಾಡಬಹುದು. ಇದೆಲ್ಲ ನಿಮ್ ಕಂಟೆಂಟ್ ಬೇರೆ ಬೇರೆ ಪೇಜಿಗೆ ಹೋಗಿ ವಿಸಿಟ್ ಮಾಡಿ, ಸ್ವಲ್ಪ ರಿಸರ್ಚ್ ಮಾಡಿ, ಅದರಿಂದ ಸ್ವಲ್ಪ ಕಂಟೆಂಟ್ ಅನ್ನ ನೋಡಿ ಯಾವ್ಯಾವ ರೀತಿ ಮಾಡಿದಾರೆ ಅಂತ ನಿಮ್ಮ ಕ್ರಿಯೇಟಿವಿಟಿಯಲ್ಲಿ ನೀವು ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು. ಓಕೆ, ಎಫೆಕ್ಟ್ಸ್ ಅಲ್ಲಿ ಅದೇ ಎಫೆಕ್ಟ್ಸ್ ಅನ್ನ ಇಡ್ತೀನಿ ಪ್ರತಿಯೊಂದಕ್ಕೂ ಕೂಡ. ನೋಡಿ, ಇದನ್ನ ಬೇಕಾದ್ರೆ ಈಗ ಜಾಸ್ತಿ ಆಯ್ತು ಅಂದ್ರೆ ಇಲ್ಲಿ ಶಾರ್ಟ್ ಕೂಡ ಮಾಡಬಹುದು. ಮುಂದೆ ಓದಿ ಅಂತ ಯಾಕೆ ಹಾಕಿದೆ ಅಂತಂದ್ರೆ, ನೆಕ್ಸ್ಟ್ ಒನ್ ಬೈ ಒನ್ ಇದನ್ನ ಅಪ್ಲೋಡ್ ಮಾಡುವಾಗ ಒನ್ ಬೈ ಒನ್ ಸ್ಲೈಡ್ ವೈಸ್ ಸಿಗತ್ತೆ ಅವ್ರಿಗೆ. ಓಕೆ, ಎಸ್, ನೋಡಿ ನಾನು ಏನು ಮಾಡಿಲ್ಲ ಚೇಂಜಸ್. ಸೇಮ್ ಪೇಜ್, ಸೇಮ್ ಎಡಿಟಿಂಗ್, ಜಸ್ಟ್ ಫಾರ್ ವರ್ಡಿಂಗ್ ಮಾತ್ರ ಚೇಂಜ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಈ ತರ ನನ್ನ ಹತ್ರ ಬೇರೆ ಬೇರೆ ಇನ್ಫಾರ್ಮೇಟಿವ್ ಕಂಟೆಂಟ್ ರೆಡಿ ಮಾಡಿ ಇರುವ ಕಾರಣ ತುಂಬಾ ಸುಲಭ ಆಯ್ತು. ಎಸ್, ಇಲ್ಲಿ ಬಂದು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡ್ತೀನಿ ಅಷ್ಟೇ. ಇದು ಒನ್ಸ್ ನೀವು ಲರ್ನ್ ಮಾಡೋ ತನಕ ಅಷ್ಟೇ. ಆಮೇಲೆ ನಿಮಗೆ ಹೋಗ್ತಾ ಹೋಗ್ತಾ ನಿಮ್ಗೆ ಕ್ರಿಯೇಟಿವ್ ಐಡಿಯಾಸ್ ಬರುತ್ತೆ, ಕ್ರಿಯೇಟಿವ್ ಲೆವೆಲ್ ಅಲ್ಲಿ ಮಾಡಬಹುದು. ಇದು ನಿಮ್ಗೆ ಒಂದ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೋಸ್ಕರ ಈ ತರ ಎಲ್ಲ ಒಂದು ಕಂಟೆಂಟ್ ಮಾಡಬಹುದು. ನಿಮ್ಮ ಪೇಜಿಗೆ ತಕ್ಕಂತೆ, ನಿಮಗೆ ಹೆಲ್ತ್ ಪೇಜ್ ಇದೆ ಅಂತಂದ್ರೆ ಹೆಲ್ತ್ಗೆ ಸಂಬಂಧಪಟ್ಟದ್ದು ಇದೆಲ್ಲ ಕಂಟೆಂಟ್ ಚೆನ್ನಾಗಿ ರೀಚ್ ಆಗತ್ತೆ. ಓಕೆ, ಫೈನ್, ಚೆನ್ನಾಗಿದೆ. ಎಸ್, ನೆಕ್ಸ್ಟ್ ಇದರಲ್ಲಿ ಕೂಡ ಅಷ್ಟೇ, ಇದನ್ನು ತೆಗಿತೀನಿ. ನೆಕ್ಸ್ಟ್ ಪಾಯಿಂಟ್ಸ್ ಏನಿದೆ ಅದನ್ನ ಕಾಪಿ ಮಾಡ್ತೀನಿ. ನೋಡಿ, ಇಲ್ಲಿ ಬಂದು ಸೆಟ್ ಮಾಡಿದೀನಿ. ಜಸ್ಟ್ ಇಲ್ಲಿ ಎಫೆಕ್ಟ್ಸ್ ಅಲ್ಲಿ ಯಾವ ಎಫೆಕ್ಟ್ ಸೆಟ್ ಮಾಡಿದೀನಿ ಅದೇ ಎಫೆಕ್ಟ್ ಅನ್ನ ಕೊಡ್ತೀನಿ ಅಷ್ಟೇ. ಮತ್ತೆ ಇದನ್ನ ಸೈಜ್ ಜಾಸ್ತಿ ಕಡಿಮೆ ಎಲ್ಲವೂ ಮಾಡ್ಬೋದು. ಸ್ವಲ್ಪ ಇದನ್ನ
ಇನ್ನೂ ಕ್ರಿಯೇಟಿವ್ ಆಗಿ ಮಾಡ್ತಾ ಹೋಗ್ಬೋದು. ಸ್ವಲ್ಪ ನೀವು ಇನ್ನೂ ಸ್ವಲ್ಪ ಟೈಮ್ ಕೊಟ್ಟು ಇಂಟ್ರೆಸ್ಟ್ ಆಗಿ ಕಲಿತಾ ಬಂದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ನೋಡಿ, ಒಂದೊಂದು ಇದ್ರಲ್ಲಿ ಒಂದೊಂದು ಇನ್ಫಾರ್ಮೇಶನ್ ಇದೆ. ಓಕೆ, ಇದನ್ನ ಬೇಕಾದ್ರೆ ನಿಮ್ಗೆ ನೋಡಿ ಈ ತರ ಈಗ 1 by 1 ಆ ಕಡೆ ಈ ಕಡೆ ಚೇಂಜ್ ಮಾಡಬಹುದು. 1 by 1 ಪಾಯಿಂಟ್ ಎಲ್ಲಿ ಬರ್ಬೇಕು, ಇದು ಫಸ್ಟ್ ಬೇಕಾ ಸೆಕೆಂಡ್ ಬೇಕಾ, ಅದನ್ನ ಕೂಡ ಆ ಕಡೆ ಈ ಕಡೆ ಚೇಂಜಸ್ ಕೂಡ ಮಾಡ್ತಾ ಹೋಗ್ಬೋದು. ಓಕೆ, ನಿಮ್ಮ ಹತ್ರ ಎಷ್ಟು ಇನ್ಫಾರ್ಮೇಶನ್ ಇದೆ ಅಷ್ಟು ಇನ್ಫಾರ್ಮೇಶನ್ ಅನ್ನ ನೋಡ್ಕೊಂಡು ಅಷ್ಟು ಪೇಜ್ ಅನ್ನ ಕಾಪಿ ಮಾಡಿಕೊಂಡು ನಂತರ ಬಂದಲ್ಲಿ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಿ. ಅವಾಗ ನಿಮ್ಗೆ ಸ್ವಲ್ಪ ಈಸಿ ಅಂತ ಅನ್ಸುತ್ತೆ. ಆ ನಂತರ ಇದನ್ನೆಲ್ಲ ಮಾಡಿದ್ಮೇಲೆ ನಿಮ್ಮ ಪೇಜ್ ಏನ್ ಕ್ರಿಯೇಟ್ ಮಾಡಿದ್ರ ಅದ್ರಲ್ಲಿ ಹೋಗಿ ಡೈಲಿ ಒಂದು ಕಂಟೆಂಟ್ ಅನ್ನ ಪೋಸ್ಟ್ ಮಾಡ್ತಾ ಹೋದಾಗೆ ನಿಮ್ಮ ಅಕೌಂಟ್ ರೀಚ್ ಆಗುತ್ತೆ, ಎಂಗೇಜ್ ಆಗುತ್ತೆ. ನಂತರ ನಿಮಗೆ ಚೆನ್ನಾಗಿ ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಿಮಗೆ ಲೀಡ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಬಹುದು. ಮತ್ತೆ ಆ ಪ್ರಾಡಕ್ಟ್ ಬಗ್ಗೆನೆ ಇದೇ ರೀತಿ ನೀವು ನಿಮಗಿದು ಗೊತ್ತೇ ಅಂತ ಪ್ರಾಡಕ್ಟ್ ಬಗ್ಗೆನೂ ಮಾಡ್ಬೋದಲ್ವಾ. ಒಂದೊಂದು ಪ್ರಾಡಕ್ಟ್ ಅನ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ChatGPT ಹತ್ರ ಸಪೋರ್ಟ್ ಪಡ್ಕೊಂಡು ಇದೇ ರೀತಿಲಿ ಪ್ರಾಡಕ್ಟ್ ಪಿಕ್ಚರ್ ಹಾಕಿ ಅದ್ರ ಇನ್ಫಾರ್ಮೇಶನ್ ಬರ್ದು ಇದು ನಿಮ್ಗೆ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಇದು ಯಾವಾಗ ನಿಮ್ಮ ಪೇಜ್ ಎಲ್ಲ ವೈರಲ್ ಆಗಿ ಸ್ವಲ್ಪ ಫಾಲೋವರ್ಸ್ ಬಂದಾಗ ಸ್ವಲ್ಪ ರೀಚ್ ಜಾಸ್ತಿ ಆಗ್ತ ಟೈಮಲ್ಲಿ ನೀವು ಆ ಥರ ಮಾಡ್ಬೋದು. ಮಿಡ್ಲಲ್ಲಿ ಪ್ರಾಡಕ್ಟ್ ಬಗ್ಗೆನೂ ಈ ಥರನೇ ಇನ್ಫಾರ್ಮೇಶನ್ ಬರ್ದು ಏನ್ ಮಾಡ್ಬೋದು, ಕಂಟೆಂಟ್ ಸ್ಟಾರ್ಟ್ ಮಾಡ್ಬೋದು. ಓಕೆ, ಎಸ್, ಇದು ಫೈನಲ್ ಸ್ಟೆಪ್. ವೆರಿ ಈಸಿ ಇದೆ. ನೀವು ಏನಂತಂದ್ರೆ ಸ್ವಲ್ಪ ಕಲಿಕೆಗೆ ಮಹತ್ವ ಕೊಟ್ರೆ, ಸ್ವಲ್ಪ ನನಗೂ ಕೂಡ ಇದನ್ನ ಕಲಿಬೇಕು, ನನಗೂ ಕೂಡ ಚೆನ್ನಾಗಿ ರಿಸಲ್ಟ್ ಬರಬೇಕು, ನನಗೂ ಬಿಸ್ನೆಸ್ ಬರಬೇಕು ಅಂತ ಮೈಂಡ್ ಸೆಟ್ ಇದ್ರೆ ಇದು ನಿಮ್ಗೆ ಕಷ್ಟ ಅಂತ ಅನ್ಸಲ್ಲ, ಈಸಿ ಅಂತ ಅನ್ಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಈಗ ಒಂದು ಕಂಟೆಂಟ್ ಆಯ್ತು ನೋಡಿ, 1 by 1 ಇದೊಂದಾಯ್ತು. ನೆಕ್ಸ್ಟ್ ಸೇಮ್ ಪಿಕ್ಚರ್, ಸೇಮ್ ಎಲ್ಲ ಕಾರ್ನರ್ ಸೇಮ್, ಎಲ್ಲ ಸೇಮ್, ಬಟ್ ಜಸ್ಟ್ ಫಾರ್ ಕಾಪಿ. ಇದು ಹಾಗೆ ಸೇವ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಬಂದು ಕಂಟೆಂಟ್ ಮಾಡ್ಬೇಕಾ, ಸೇಮ್ ಇಲ್ಲಿ ಬರೋದು ಪೇಜಸ್ ಅನ್ನ ಇಮೇಜಸ್ ಅನ್ನ ಚೇಂಜ್ ಮಾಡೋದು ಅಷ್ಟೇ. ಓಕೆ, ಎಸ್, ಫೈನಲಿ ನಿಮಗೆ ಇಲ್ಲಿ ಶೇರ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಕೊಟ್ಟಾಗ PNG ಬೇಕಾದ್ರೆ PNG, JPG ಬೇಕಾದ್ರೆ JPG, ನಿಮಗೆ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಲಿಕ್ಕೆ PNG ಬೆಸ್ಟ್. ಫ್ರೀ ಅಕೌಂಟ್ ಅಲ್ಲಿ ನಿಮಗೆ ಅಲ್ಲಿ ಕೊಟ್ಟದಷ್ಟನ್ನು ಮಾತ್ರ ಯೂಸ್ ಮಾಡಬಹುದು. ನೋಡಿ ಆಲ್ ಪೇಜ್ ಅಂತ ಇದೆ ನೋಡಿ, ಒಂದು ಪೇಜ್ ಇಂದ 7 ಪೇಜ್ ಅಷ್ಟು ಬೇಕಾದ್ರೆ ಅಷ್ಟು ಕೂಡ ಕ್ಲಿಕ್ ಮಾಡ್ಬೇಕು. ಇಷ್ಟು ಪೇಜ್ ಡೌನ್ಲೋಡ್ ಆಗ್ಬೇಕಾದ್ರೆ ಇಷ್ಟು ಪೇಜ್ ಕ್ಲಿಕ್ ಮಾಡ್ಬೇಕು. ಸೇವ್ ಡೌನ್ಲೋಡ್ ಸೆಟ್ಟಿಂಗ್ ಕೊಟ್ರೆ ಅದು ಸೇವ್ ಆಗಿರುತ್ತೆ ಹಾಗೆ. ಮತ್ತೆ ನೆಕ್ಸ್ಟ್ ಟೈಮ್ ಮಾಡುವಾಗ ಅದಕ್ಕೆ ಬಂದು ವಾಪಸ್ ಎಡಿಟ್ ಮಾಡ್ಬೋದು. ಇಲ್ಲಿ ಡೌನ್ಲೋಡ್ ಕೊಡ್ತೇನೆ ನೋಡಿ, ಇಲ್ಲಿ ನೇಮ್ ಕೊಡ್ಬೋದು. ಮೇಲ್ಗಡೆ ಆಡ್ ಹೆಡ್ಡಿಂಗ್ ಇದೆಲ್ಲ, ಅಲ್ಲಿ ನಿಮಗೆ ನೇಮ್ ಕೊಡ್ಬೋದು. ನನಗೆ ಕಂಟೆಂಟ್ ಅಂತ ಬರೀತಿ. ಓಕೆ, ಈಗ ನಿಮ್ಗೆ JPG ಬೇಕಾದ್ರೆ JPG ಫೈಲ್, JPG ಕೂಡ ಯೂಸ್ ಆಗುತ್ತೆ. ಇಲ್ಲಿ ನನಗೆ ಬೇಕಾದ್ರೆ ಕ್ವಾಲಿಟಿ ಜಾಸ್ತಿ ಮಾಡೋದು, ಯಾಕಂದ್ರೆ ಪ್ರೋ ಅಕೌಂಟ್, ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ 80% ಮಾತ್ರ ಸಿಗೋದು ಫ್ರೀ ಅಕೌಂಟ್ ಅಲ್ಲಿ. ಆಲ್ ಪೇಜ್ ಇದೆ, ಆಲ್ ಪೇಜ್ ಕೊಡ್ತೀನಿ. ನಿಮ್ಗೆ ಒಂದೇ ಪೇಜ್ ಬೇಕಾದ್ರೆ ಇದನ್ನ ಡಿಸ್ಸೆಲೆಕ್ಟ್ ಮಾಡಿದ್ರೆ ಆಯ್ತು. 1 ಪೇಜ್ ಆದ್ರೆ 1 ಪೇಜ್ ಮಾತ್ರ. ಆಲ್ ಪೇಜ್ ಕೊಟ್ರೆ ಎಲ್ಲ ಪೇಜ್ ಕೂಡ ಡೌನ್ಲೋಡ್ ಆಗುತ್ತೆ. ಎಸ್, ಡೌನ್ಲೋಡ್ ಆಯ್ತು. ಸಿಸ್ಟಮ್ ಅಥವಾ ಮೊಬೈಲ್ಗೆ ಡೌನ್ಲೋಡ್ ಆಗತ್ತೆ. ನಂತರ ಹೋಗಿ ನೀವು ನಿಮ್ಮ ಪೇಜ್ ಅಲ್ಲಿ ಹೋಗಿ ಅದನ್ನ ಪಬ್ಲಿಷ್ ಮಾಡಿದ್ರೆ ಆಯ್ತು. ಈ ತರ ನೀವು ಕ್ರಿಯೇಟಿವ್ ಕಂಟೆಂಟ್ ಮಾಡ್ತಾ ಹೋದಾಗೆ ನಿಮ್ಮ ಪೇಜ್ ಎಂಗೇಜ್ ಆಗುತ್ತೆ, ರೀಚ್ ಜಾಸ್ತಿ ಆಗುತ್ತೆ, ಫಾಲೋವರ್ಸ್ ಬರ್ತಾರೆ. ಒನ್ಸ್ ಫಾಲೋವರ್ಸ್ ನಿಮ್ಗೆ ಬಂದಾಗೆ ನಿಮ್ಗೆ ಏನ್ ಮಾಡ್ಬೋದು, ನಾನು ಹೇಳಿದ ತರ ಸ್ಟೋರಿಯಲ್ಲಿ ವರ್ಕ್ ಬಗ್ಗೆ ಪ್ರಮೋಟ್ ಮಾಡ್ಬೋದು. ಇದೇ ರೀತಿ ಚೆನ್ನಾಗಿರುವಂತಹ ವರ್ಕ್ ಪೋಸ್ಟರ್ ಕೂಡ ರೆಡಿ ಮಾಡ್ಬೋದು, ಗೊತ್ತಾ. ಇಲ್ಲೇ ಡಿಸೈನ್ಗೆ ಹೋಗಿ, ಇಲ್ಲಿ ಹೋಮ್ ಪೇಜ್ ಅಲ್ಲಿ ಡಿಸೈನ್ಗೆ ಹೋಗಿ, ಇಲ್ಲೇ ನಿಮ್ಗೆ ಸಿಗುತ್ತೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಬೇಕಾ, ಸೋಷಿಯಲ್ ಮೀಡಿಯಾ ಕೊಟ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸೈಜ್ ಸಿಗುತ್ತೆ. ಓಕೆ, ನೀವು ಕಸ್ಟಮ್ ಸೈಜ್ ಮಾಡ್ತೀರಂದ್ರೆ ಅದು ವಿಡ್ತ್ ಎಷ್ಟು ಇರಬೇಕು, ಹೈಟ್ ಎಷ್ಟು ಇರಬೇಕು ಅಂತ ನೋಡ್ಕೊಂಡು ಕೂಡ ಮಾಡಬಹುದು.
ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಬೇಕಾದ ಸೈಜ್ ಬೇಕಾದ್ರೆ ಇಲ್ಲೇ ಕ್ಲಿಕ್ ಮಾಡಿ ಸಾಕು ನೋಡಿ. ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಸೈಜ್ ಇಷ್ಟಿರಬೇಕು ಅಂತ ಇಲ್ಲಿ ಕ್ಲಿಕ್ ಮಾಡಿ ಟೆಂಪ್ಲೇಟ್ಸ್ ಬರುತ್ತಲ್ಲ, ಇಲ್ಲಿ ಮೇಲ್ಗಡೆ ಏನ್ ಸರ್ಚ್ ಮಾಡ್ತೀರೋ ಅದು ಸಿಗುತ್ತೆ ನಿಮಗೆ. ಈಗ ವರ್ಕ್ ಫ್ರಮ್ ಹೋಮ್ ಆ ಪೋಸ್ಟರ್ ಬೇಕಾ, ಸಿಗುತ್ತೆ ನೋಡಿ. ಇಲ್ಲಿ ಜಸ್ಟ್ ಚೇಂಜಸ್ ಮಾಡಿದ್ರೆ ಸಾಕು. ನಿಮ್ ನಂಬರ್ ಹಾಕ್ಬೋದು, ಒಂದ್ ಸ್ವಲ್ಪ ಕ್ರಿಯೇಟಿವ್ ಮಾಡ್ಬೋದು. ಓಕೆ, ಈಗ ನಾನು ಏನ್ ಮಾಡ್ತೀನಿ, ಪ್ರಾಡಕ್ಟ್ ಅಂತ ಹಾಕ್ತೀನಿ ನೋಡಿ. ಪ್ರಾಡಕ್ಟ್ಗೆ ಸಂಬಂಧಪಟ್ಟ ಟೆಂಪ್ಲೇಟ್ಸ್ ಬಂತು, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೇ ನಿಮ್ಗೆ ಜಸ್ಟ್ ಇಲ್ಲೇ ಕೊಟ್ಟಿದ್ದಾರೆ ಎಲ್ಲ ರೆಡಿಮೇಡ್. ಇಲ್ಲೇ ಜಸ್ಟ್ ಚೇಂಜಸ್ ಮಾಡಿದ್ರೆ ಸಾಕು ಇನ್ಫಾರ್ಮೇಶನ್ ಅನ್ನು. ಇಲ್ಲೇ ಬಂದು ನೀವು ಬೇರೆ ಪ್ರಾಡಕ್ಟ್ ಅನ್ನು ಕೂಡ ಅಟ್ಯಾಚ್ ಮಾಡಬಹುದು. ನಿಮ್ಮ ಹತ್ರ ಪ್ರಾಡಕ್ಟ್ ಪಿಕ್ಚರ್ಸ್ ಇತ್ತು ಅಂತಂದ್ರೆ ಇದನ್ನ ತೆಗೆದು ರಿಮೂವ್ ಬ್ಯಾಕ್ ಗ್ರೌಂಡ್ ಅನ್ನೋದ್ರಲ್ಲಿ ಆಗುತ್ತೆ, ಯಾಕಂದ್ರೆ ಪ್ರೋ ಅಕೌಂಟ್ ನೋಡಿ. ರಿಮೂವ್ ಆಯ್ತು ಬ್ಯಾಕ್ ಗ್ರೌಂಡ್. ಇದನ್ನು ಬಂದು ಇಲ್ಲಿ ಸೆಟಪ್ ಮಾಡ್ಬೋದು. ನಿಮ್ಗೂ ಇನ್ನೂ ಕ್ರಿಯೇಟಿವ್ ಲೆವೆಲ್ ಅಲ್ಲಿ ಪೋಸ್ಟರ್ ಕಂಟೆಂಟ್ ಮಾಡ್ಬೋದು. ಈ ತರ ನೀವು ಕ್ರಿಯೇಟಿವಿಟಿಗೆ ಫೋಕಸ್ ಮಾಡಿದ್ರೆ ಬಿಸ್ನೆಸ್ ಅನ್ನ ಚೆನ್ನಾಗಿ ಗ್ರೋತ್ ಮಾಡಬಹುದು. ಸೊ ನಾನು ಹೇಳಿದ ತರ ನಿಮ್ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗತ್ತೆ. ನೀವೆಷ್ಟು ಸ್ಕಿಲ್ ಕಲೀಲಿಕ್ಕೆ ಸಮಯ ಕೊಟ್ಟು ಇಂಟ್ರೆಸ್ಟ್ ಕೊಟ್ಟು ಫೋಕಸ್ ಮಾಡ್ತೀರಾ, ಅದರ ಮೇಲೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ನಾನು ಇಷ್ಟೇ ಹೇಳ್ತಿರೋದು, ನೀವು ಪ್ರತಿಯೊಬ್ರು ಕೂಡ ಏನ್ ಮಾಡ್ತೀರಾ, ಮೊಬೈಲ್ ಟೈಮ್ ಸ್ಪೆಂಡ್ ಮಾಡ್ತೀರಾ, ರಿಸರ್ಚ್ ಮಾಡಿರ್ತೀರಾ, ಖಂಡಿತ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಆ ಟೈಮ್ ಅನ್ನ ಇದಕ್ಕೆ ಇನ್ವೆಸ್ಟ್ ಮಾಡಿ ಹೋಗ್ತಾ ಹೋಗ್ತಾ ನಿಮಗೆ ಕ್ರಿಯೇಟಿವ್ ಐಡಿಯಾಸ್ ಸಿಗ್ತಾ ಹೋಗುತ್ತೆ. ನಂತರ ನಿಮಗೆ ಅದು ಚೆನ್ನಾಗಿ ರಿಸಲ್ಟ್ ಸಿಗತ್ತೆ. ಪ್ರತಿಯೊಬ್ಬರಿಗೂ ಇದನ್ನ ಮಾಡ್ಬೋದು, ಪ್ರತಿಯೊಬ್ಬರಿಗೂ ಮಾಡ್ಬೋದು, ಅಷ್ಟು ಈಸಿ ಇದೆ. ಸ್ವಲ್ಪ ನೀವು ಇದನ್ನ ಕ್ಯಾನೋದಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ, ನಂಗೂ ಗೊತ್ತಿರಲಿಲ್ಲ, ಎಲ್ಲ ಇದನ್ನ ಒಂದೊಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನೋಡಿದಾಗ ಇದು ಅರ್ಥ ಆಯ್ತು. ಇದು ಎಫೆಕ್ಟ್ಸ್ ಅಂದ್ರೆ ಏನು, ಅನಿಮೇಷನ್ ಅಂದ್ರೆ ಏನು, ಪೊಸಿಷನ್ ಅಂದ್ರೆ ಏನು, ಟೆಕ್ಸ್ಟ್, ಕಲರು, ಪ್ರತಿಯೊಂದು ಸಿಗ್ತಾ ಹೋಯ್ತು ಐಡಿಯಾಸ್. ಓಕೆ, ಈಗ ನಾನೊಂದು ಕಂಟೆಂಟ್ ಕ್ರಿಯೇಟ್ ಮಾಡಿದೆ. ಅದೇ ರೀತಿ ನಿಮ್ಗೆ ಮೋಟಿವೇಶನ್ ಕಂಟೆಂಟ್ ಬೇಕಾದ್ರು ಓಕೆ, ಜಸ್ಟ್ ನನ್ನ ಹತ್ರ ಒಂದು ಮೋಟಿವೇಶನ್ ಕಂಟೆಂಟ್ ಇದೆ, ತೋರಿಸ್ತೀನಿ ಒಂದ್ ಸೆಕೆಂಡ್. ಸೊ ಈಗ ನಿಮ್ಗೆ ರೀಲ್ಸ್ ಸೈಜ್ ಬೇಕು ಅಂತಂದ್ರೆ, ನಿಮ್ಗೆ ರೀಲ್ಸ್ ಸೈಜ್ ಬೇಕಾದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾ ಕೊಟ್ರೆ ನೋಡಿ, ಇನ್ಸ್ಟಾಗ್ರಾಮ್ ಸ್ಟೋರಿ ಸೈಜ್, ವಾಟ್ಸಪ್ ಸ್ಟೇಟಸ್ ಸೈಜ್, ಇನ್ಸ್ಟಾಗ್ರಾಮ್ ಸ್ಟೋರಿ ಸೈಜ್, ಪ್ರತಿಯೊಂದಕ್ಕೆ ಅದರದ್ದು ಸೈಜ್ ಇದೆ. ಓಕೆ ನೋಡಿ, ಇದು ಬೇರೆ ಟೆಂಪ್ಲೇಟ್ಸ್ ಇಂದನೂ ನೀವು ಯೂಸ್ ಮಾಡ್ಕೊಳ್ಬಹುದು. ಬೇರೆ ಟೆಂಪ್ಲೇಟ್ಸ್ ಇಂದ ನೀವು ಬೇಕಾದ್ರೆ ಜಸ್ಟ್ ಇಮೇಜಸ್ ಅನ್ನ, ಟೆಕ್ಸ್ಟ್ ಅನ್ನ ಎಲ್ಲ ಚೇಂಜಸ್ ಮಾಡಿ ಕೂಡ ಮಾಡಬಹುದು. ನೀವು ಝೀರೋದಿಂದ ಸ್ಟಾರ್ಟ್ ಮಾಡ್ತೀರಂದ್ರು ಮಾಡಬಹುದು. ಈಗ ನನ್ನ ಹತ್ರ ಒಂದು ಮೋಟಿವೇಶನ್ ಕಂಟೆಂಟ್ ಇದೆ ನೋಡಿ, ಇಲ್ಲಿ ಬರ್ದಿದ್ದೀನಿ. ಸತತ 9,900 ಬಾರಿ ಸೋತು ಬಲ್ಬ್ ಕಂಡು ಹಿಡಿಯಲು ಪ್ರಾರಂಭಿಸಿದ ಥಾಮಸ್ ಆಲ್ವಾ ಎಡಿಸನ್ ಅವರು 10,000ನೇ ಬಾರಿಗೆ ಗೆದ್ದಿರುವಾಗ ಜೀವನದಲ್ಲಿ ನಾವು ಮಾಡೋ ಪ್ರಯತ್ನದಲ್ಲಿ ಹಾಗೂ ಕೆಲವೊಂದು ವೈಫಲ್ಯ ವೈಫಲ್ಯದ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು. ಒಂದು ಸಿಂಪಲ್ ಒಂದು ಮೋಟಿವೇಶನ್ ಕಂಟೆಂಟ್ ಇದೆ. ಇದನ್ನೇ ನೀವು ಚೆನ್ನಾಗಿ ಕ್ರಿಯೇಟಿವಿಟಿ ಆಗಿ, ಅಂದ್ರೆ ನಿಮ್ಗೆ ಬೇರೆ ಬೇರೆ ಪೇಜಿಗೆ ವಿಸಿಟ್ ಆದಾಗ ನಿಮ್ಗೆ ಸಿಗುತ್ತೆ. ಓಕೆ, ನೋಡೋಣ ಇದನ್ನ ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ಲಿಕ್ಕೆ ಆಗುತ್ತೆ ಅಂತ ಜಸ್ಟ್ ನೋಡಿ. ಇಲ್ಲಿ ಮೇಲ್ಗಡೆ ನೇಮ್ ಕೊಡ್ಬೋದು ಕಂಟೆಂಟಿಗೆ. ಜಸ್ಟ್ ಮೋಟಿವೇಶನ್ ನೇಮ್ ಕೊಡುತ್ತೆ. ಈ ತರ ಎಲ್ಲ ನೀವು ಕಂಟೆಂಟ್ ರೆಡಿ ಮಾಡಿಟ್ರೆ ನಿಮ್ಗೆ ನಿಮ್ಮ ಪೇಜ್ ಅಲ್ಲಿ ಒನ್ ಬೈ ಒನ್ ಪಬ್ಲಿಷ್ ಮಾಡ್ತಾ ಹೋಗ್ಬೋದು. ಓಕೆ, ಎಸ್. ಸೊ ಇಲ್ಲಿ ಎಲಿಮೆಂಟ್ಸ್ ಹೋಗ್ತೀವಿ ನೋಡಿ. ಇದನ್ನ ನಿಮ್ಗೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡ್ಬೇಕಾದ್ರೆ ಇಲ್ಲಿ ಎಲಿಮೆಂಟ್ಸ್ ಹೋಗಿ ಗ್ರೇಡಿಯಂಟ್ ಅಂತ ಸರ್ಚ್ ಮಾಡ್ತೀನಿ. ನೋಟ್ ಮಾಡ್ಕೊಳ್ಳಿ, ಗ್ರೇಡಿಯಂಟ್ ಅಂದ್ರೆ ನಿಮಗೆ ಗ್ರೇಡಿಯಂಟ್ ಕಲರ್ ಸಿಗುತ್ತೆ ಬೇಕಾದಷ್ಟು ಗ್ರಾಫಿಕ್ಸ್ ಅಲ್ಲಿ. ಡಿಫ್ರೆಂಟ್ ಗ್ರೇಡಿಯಂಟ್ ಸಿಗುತ್ತೆ. ಗ್ರೇಡಿಯಂಟ್ ಅಂದ್ರೆ ಎರಡು ಕಲರ್ ಮಿಕ್ಸ್ ಆಗಿ ಬರೋದು. ಓಕೆ, ಇದು ನಾನು ಸೆಲೆಕ್ಟ್ ಮಾಡ್ತೇನೆ ನೋಡಿ. ಇದೀಗ ರೊಟೇಟ್ ಮಾಡಿ ಇದನ್ನ 90 ಡಿಗ್ರಿಯಲ್ಲಿ ಮಾಡ್ತೀನಿ. ಇದನ್ನ ಎಷ್ಟು ಬೇಕಾದ್ರೂ ಕಾಪಿ ಮಾಡ್ಬೋದು ನೋಡಿ, ಎಲ್ಲ ಆಪ್ಷನ್ಸ್ ಇದೆ. ಡಿಲೀಟ್ ಅಂದ್ರೆ ಡಿಲೀಟ್ ಮಾಡ್ಬೋದು. ಈಗ ಇದನ್ನ ಸ್ವಲ್ಪ ಡ್ರ್ಯಾಗ್ ಮಾಡಿದ್ರೆ ನೋಡಿ, ಇಷ್ಟು ಡ್ರ್ಯಾಗ್ ಆಯ್ತು. ಓಕೆ, ಇಲ್ಲಿ ಏನಾದ್ರು ನಿಮ್ಗೆ ಬರಿಬೇಕು ಅಂತಂದ್ರೆ ನೋಡಿ, ಇದ್ರ ಮೇಲ್ಗಡೆ ಬರಿಬೇಕಂದ್ರೆ ಸ್ವಲ್ಪ ಗ್ರೇಡಿಯಂಟ್ ತಕೊಂಡ್ರೆ ಸ್ವಲ್ಪ ಬೋಲ್ಡ್ ಆಗಿ ಬರುತ್ತೆ. ಈಗ ಇದ್ರ ಹಿಂದ್ಗಡೆ ಸ್ವಲ್ಪ ಪಿಕ್ಚರ್ ಆಡ್ ಮಾಡ್ಬೇಕು.
ಕರೆಕ್ಟ್ ಅಲ್ವಾ? ಸೊ ನಿಮ್ಮ ನಿಶ್ ಏನಿದೆ ನೋಡಿ, ಕಂಟೆಂಟ್ ಏನಿದೆ ಫಸ್ಟ್ ನೋಡ್ಕೊಳ್ಳಿ. ಈಗ ಥಾಮಸ್ ಅಲ್ವಾ ಅಡಿಷನ್ ಅಂತ ಇರೋದು, ನನಗೆ ಏನ್ ಮಾಡ್ತೀನಿ, ಅವರ ಪಿಕ್ಚರ್ ಅನ್ನ ಇಲ್ಲಿ ಆಡ್ ಮಾಡ್ತೇನೆ. ಸೊ ಅವರ ಪಿಕ್ಚರ್ ಈಗ ನಂಗೆ ಬೇಕು. ಗೂಗಲ್ ಅಲ್ಲಿ ಕೂಡ ಸಿಗುತ್ತಲ್ವಾ, ನಾನೇನ್ ಮಾಡ್ತೀನಿ, ಪಿಂಟ್ರೆಸ್ಟ್ ಅಲ್ಲಿ ಸಿಗುತ್ತೆ ನಿಮ್ಗೆ ಬೇಕಾದ ಪಿಕ್ಚರ್ಸ್. ಓಕೆ, ಇಲ್ಲಿ ಸರ್ಚ್ ಮಾಡ್ಬೋದು, ನೋಡೋಣ ಬರುತ್ತಂತ. ಇದೇ ರೀತಿ ಯಾರ್ದು ಬೇಕಾದ್ರೂ ನೀವು ಮಾಡ್ಬೋದು. ನಿಮ್ಮ ಏನು ನಿಶ್ ಬರೀತಿರಲ್ವ ಫೈಂಡ್ ಔಟ್ ಮಾಡಿ, ಅದಕ್ಕೆ ತಕ್ಕಂತ ಪಿಕ್ಚರ್ಸ್ ಅನ್ನ ಆಡ್ ಮಾಡಿ. ಹ್ಮ್ ಓಕೆ, ಇಲ್ಲಿ ಬಂತವ್ರ ಪಿಕ್ಚರ್ಸ್. ಇಲ್ಲಿ ಯಾವ್ದು ನಿಮ್ಗೆ ಬೇಕಾದ್ರೆ ಸೇವ್ ಮಾಡಿ ಇಟ್ಕೊಂಡಿರ್ಬಹುದು. ಅದ ರತನ್ ಟಾಟಾ, ಈ ತರ ಬಿಲಿ ಗೇಟ್ಸ್, ತುಂಬಾ ಜನ ಮೋಟಿವೇಶನ್ ಸ್ಪೀಕರ್ ಇರ್ತಾರೆ. ಕರೆಕ್ಟ್ ಅಲ್ವಾ? ಆ ತರ ನಿಶ್ ಅನ್ನ ಫೈಂಡ್ ಔಟ್ ಮಾಡಿ ನೀವು ಕಂಟೆಂಟ್ ಏನಾದ್ರು ಮಾಡ್ತೀರಾ ಅಂತಂದ್ರೆ ನಿಮ್ಮ ಪೇಜ್ ಅಲ್ಲಿ ಪಬ್ಲಿಷ್ ಮಾಡ್ಲಿಕ್ಕೆ. So ಈ ತರದಾರ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಮ ಪೇಜ್ ಎಂಗೇಜ್ ಜಾಸ್ತಿ ಆಗುತ್ತೆ. ವೈರಲ್ ಕಂಟೆಂಟ್ ಮಾಡಿದಾಗ ನಿಮ್ ವೈರಲ್ ಆಗುತ್ತೆ. ಆದ್ರೆ ಪ್ರತಿದಿನ ಆಕ್ಟಿವ್ ಆಗಿರ್ಬೇಕಷ್ಟೇ. ಅದೇ ಹೇಳಿದ ಪೇಷನ್ಸ್ ಕೂಡ ಇರಬೇಕು. ನೀವು ಕ್ಯಾನೋದಲ್ಲೇ ರೀಲ್ಸ್ ಮಾಡ್ಲಿಕ್ಕೆ ಮಾಡ್ತೀರಂದ್ರೆ ಕ್ಯಾನೋದಲ್ಲಿ ಮಾಡ್ಬೋದು, ಇಲ್ಲ ಬೇರೆ ಬೇರೆ ಎಡಿಟಿಂಗ್ ಆ್ಯಪ್ ಕೂಡ ಇದೆ. ಇನ್ಶಾಟ್ ಇದೆ, ಕ್ಯಾಪ್ ಕಟ್ ಇದೆ ನೋಡಿ. ಥಾಮಸ್ ಅಲ್ವಾ ಎಡಿಷನ್ ಪಿಕ್ಚರ್ ಬಂತಲ್ವಾ? ಓಕೆ, ಯಾವ್ದು ಚೆನ್ನಾಗಿದೆ? ಎಸ್, ಇದು ಬೆಸ್ಟ್ ಇದೆ. ಇಲ್ಲಿ 3 ಡಾಟ್ ಅಲ್ಲಿ ಹೋಗಿ ಡೌನ್ಲೋಡ್ ಇಮೇಜ್ ಕೊಟ್ರೆ ಡೌನ್ಲೋಡ್ ಆಗುತ್ತೆ. ಓಕೆ, ಎಸ್. ಈಗ ಹಿಂದ್ಗಡೆ ನಾನು ಪಿಕ್ಚರ್ ಆಡ್ ಮಾಡಬೇಕು. ಎಲ್ಲಿ ಮಾಡ್ತೀನಿ? ಅಪ್ಲೋಡಿಗೆ ಹೋಗ್ತೀನಿ, ಅಪ್ಲೋಡ್ ಫೈಲ್ಗೆ ಹೋಗ್ತೀನಿ. ನಾನು ಏನು ಪಿಕ್ಚರ್ ಸೆಲೆಕ್ಟ್ ಮಾಡಿದ್ದೀನಿ ಅದನ್ನ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಈಗ ಎಷ್ಟು ಬೇಕಷ್ಟು ಡ್ರ್ಯಾಗ್ ಮಾಡಿ ಇಡ್ತೀನಿ ನೋಡಿ. ಓಕೆ, ಈಗ ಇಲ್ಲಿ ಕೆಲವು ಸೆಂಟೆನ್ಸ್ ಬರಿಬೇಕಲ್ವಾ? ಈಗ ಇದೇನ್ ಮಾಡುತ್ತೆ, ಅರ್ಧ ಇಲ್ಲಿ ಕಟ್ ಆಯ್ತು. ಏನ್ ಮಾಡ್ಬೋದು? ಕ್ಲಿಕ್ ಮಾಡಿ ಮೇಲ್ಗಡೆ ಪೊಸಿಷನ್ಗೆ ಹೋಗಿ ಬ್ಯಾಕ್ ಕೊಡ್ತೀನಿ ನೋಡಿ. ಸ್ವಲ್ಪ ಇದು ಮೇಲ್ಗಡೆ ಕಲರ್ ಲೈಟ್ ಆಗಿ ಬಂತು. ಕರೆಕ್ಟ್ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಈಗ ಸೆಟಪ್ ಆಯ್ತು. ಹ್ಮ್ ಈ ತರ ನಿಮಗೆ ಮುಂದೆ ಕ್ರಿಯೇಟಿವ್ ಅಲ್ಲಿ ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ತೀರೋ ಅಷ್ಟು ನಿಮ್ಮ ಕಂಟೆಂಟ್ ವೈರಲ್ ಆಗೋದು. ನನಗೆ ಇಲ್ಲಿ ಬರಿಬೇಕು ಈಗ, ಕರೆಕ್ಟ್ ಅಲ್ವಾ? ಸೆಂಟೆನ್ಸ್ ಇಲ್ಲಿ ಬರಿಬೇಕು. ಏನ್ ಮಾಡ್ಬೋದು? ಟೆಕ್ಸ್ಟಿಗೆ ಹೋಗಿ ಆಡ್ ಹೆಡ್ಡಿಂಗ್ ಕೊಡೋದು. ಇಲ್ಲ ನಿಮಗೆ ಇಷ್ಟು ಮಾಡಿ ಸೇವ್ ಮಾಡಿ ಇಟ್ರು ಕೂಡ ಆಮೇಲೆ ರೀಲ್ಸ್ಗೆ ಹೋದಾಗ ಕ್ಯಾನೋದಲ್ಲಿರುವಂತಹ ಪಾಯಿಂಟ್ ಅನ್ನು ಕೂಡ ಯೂಸ್ ಮಾಡ್ಬೋದು ನೋಡಿ. ಇದು ಇವಾಗ ಏನಾಯ್ತು, ಸಿಂಪಲ್ ಒಂದು ರೀಲ್ಸ್ ಆಯ್ತು. ಆಮೇಲೆ ಅದಕ್ಕೆ ಬೇಕಾದ ಸಾಂಗು, ಅದಕ್ಕೆ ಬೇಕಾದ ಫಿಲ್ಟ್ರು ಎಲ್ಲ ಇದ್ರಲ್ಲೂ ಸಿಗುತ್ತೆ. ಯಾವ್ದ್ರಲ್ಲಿ? ಇನ್ಸ್ಟಾಗ್ರಾಮ್ ಅಲ್ಲೂ ಸಿಗುತ್ತೆ, ಇಲ್ಲ ಬೇರೆ ಆ್ಯಪ್ ಕೂಡ ಯೂಸ್ ಮಾಡ್ಬೋದು. ನೀವು ಕ್ಯಾನೋದಲ್ಲೇ ಒಂದು ವಿಡಿಯೋ ಮಾಡ್ತಿದ್ರೆ ಕ್ಯಾನೋದಲ್ಲೂ ಆಪ್ಷನ್ಸ್ ಇದೆ ನೋಡಿ. ಇದು 5 ಸೆಕೆಂಡ್ ಇದೆ. ಇದರ ಸೆಕೆಂಡ್ ಜಾಸ್ತಿ ಮಾಡ್ಬೇಕಾದ್ರೆ ಜಾಸ್ತಿ ಮಾಡ್ಬೋದು. ಸದ್ಯಕ್ಕೆ 5 ಸೆಕೆಂಡ್ ಸಾಕು. ಓಕೆ, ಈಗ ನನ್ನ ಹತ್ರ ಏನಿದೆ, ಒಂದು ಕಂಟೆಂಟ್ ಇದೆ, ಕರೆಕ್ಟ್ ಅಲ್ವಾ? ಇದನ್ನ ಕಾಪಿ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟಿಗೆ ಹೋಗಿ ಆಡ್ ಹೆಡ್ಡಿಂಗ್ ಕೊಡ್ತೀನಿ. ಈ ತರ ನೀವು ಏನ್ ಮಾಡ್ಬೋದು, ಬೇರೆ ಬೇರೆ ಪೇಜ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಕಂಟೆಂಟ್ ಸಿಗುತ್ತೆ. ಆಮೇಲೆ ನಿಮ್ಮ ಕ್ರಿಯೇಟಿವ್ ತಕ್ಕಂತೆ ನೀವು ಅದನ್ನ ಮಾಡಿ. ಇಲ್ಲ ಓನ್ ಆಗಿ ನೀವು ಕೂಡ ಮಾಡ್ಬೋದು, ನಿಮ್ದೆ ಓನ್ ಸೆಂಟೆನ್ಸು, ಓನ್ ವರ್ಡಿಂಗ್ಸು ನೋಡಿ. ಇಲ್ಲಿ ಇವಾಗ ಅದನ್ನ ಪೇಸ್ಟ್ ಮಾಡಿದ್ವಿ. ಸ್ವಲ್ಪ ಮಿಡ್ಲಲ್ಲಿ ಇದೆ, ಯಾಕಂದ್ರೆ ಇದು ಸ್ವಲ್ಪ ಕೆಳಗಡೆ ಬರುತ್ತೆ. ಇಲ್ಲಿ ನಿಮ್ಮ ಏನಾದ್ರು ನೇಮ್ ಅಥವಾ ಲೋಗೋ ಏನಾದ್ರು ಹಾಕ್ಬೇಕಿದ್ರೆ ಇನ್ಸ್ಟಾಗ್ರಾಮ್ ಎಲ್ಲ ಸ್ವಲ್ಪ ಸ್ಪೇಸ್ ಇರಲಿ. ಓಕೆ, ಇದು ಬ್ಲ್ಯಾಕ್ ಇದೆ ಇವಾಗ, ಅದು ಚೆನ್ನಾಗಿ ಕಾಣ್ತಾ ಇಲ್ಲ. ಬೋಲ್ಡ್ ಮಾಡ್ಬೇಕು, ಅದನ್ನ ಬೋಲ್ಡ್ ಮಾಡ್ತೀನಿ. ಸ್ವಲ್ಪ ಹಿಂದ್ಗಡೆ ಕಲರ್ ಬ್ಲೂ ಇರೋದ್ರಿಂದ ಎದ್ದು ಕಾಣ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಮಾಡ್ತೀನಿ. ನೋಡ್ಕೊಳ್ಳಿ ನೀವು, ಬ್ಯಾಕ್ ಗ್ರೌಂಡ್ ಕಲರ್ ಸ್ವಲ್ಪ ಚೇಂಜ್ ಮಾಡ್ತೇನೆ. ವೈಟ್ ಇರಲಿ, ಇದನ್ನು ಬ್ಲ್ಯಾಕ್ ಮಾಡಿ. ಇಲ್ಲ ಇದನ್ನ ಬೇಕಾದ್ರೆ ಇನ್ಸ್ಟಾದಲ್ಲೂ ಕೂಡ ನೀವು ಇದನ್ನೇ ಬೇಕಾದ್ರೆ ಅದರಲ್ಲೂ ಕೂಡ ಪೇಸ್ಟ್ ಮಾಡಬಹುದು, ನೋ ಪ್ರಾಬ್ಲಮ್. ಎಸ್, ಅಲ್ಲಿ ಹಿಂದ್ಗಡೆ ಬ್ಲ್ಯಾಕ್ ಕೊಟ್ಟು ವೈಟ್ ಮಾಡೋದ್ರಿಂದ ಅದು ಸ್ವಲ್ಪ ಎದ್ದು ಕಾಣ್ತಿದೆ, ಬ್ಲ್ಯಾಕ್ ಕಲರ್.
ಓಕೆ. ಸೊ ಈ ತರ ನೀವು ಕ್ರಿಯೇಟಿವ್ ಒನ್ಸ್ ಲರ್ನ್ ಮಾಡಿದ್ರೆ ಮತ್ತೆ ಕ್ರಿಯೇಟಿವ್ ಆಗಿ ನೀವು ಮಾಡ್ತಾ ಹೋಗ್ಬೋದು, ನೋ ಪ್ರಾಬ್ಲಮ್. ನೀವು ಒನ್ಸ್ ನಿಮ್ಗೆ ನಾನು ಐಡಿಯಾ ಕೊಡ್ತಿರೋದು ಅಷ್ಟೇ. ಇನ್ನೂ ಬೆಸ್ಟ್ ಆಗಿ, ಇನ್ನೂ ಬೆಟರ್ ಆಗಿ, ಇನ್ನೂ ಅಟ್ರಾಕ್ಟಿವ್ ಆಗಿ ಕೂಡ ನೀವು ಮಾಡಬಹುದು, ಚೆನ್ನಾಗಿ ಕಲ್ತ್ರೆ. ಓಕೆ. ಆಮೇಲೆ ಇದನ್ನ ಏನ್ ಮಾಡ್ಬೋದು ನೋಡಿ, ಇಲ್ಲಿ ಸೇವ್ ಡೌನ್ಲೋಡ್ ಶೇರ್ ಬಟನ್ ಹೋಗಿ ಡೌನ್ಲೋಡ್ ಕೊಟ್ಟಾಗ MP4 ಡೌನ್ಲೋಡ್ ಮಾಡ್ಬೇಕು. ಯಾಕಂದ್ರೆ ನಿಮ್ಗೆ ರೀಲ್ ಸೈಜ್ ಬೇಕಾದ್ರೆ MP4. ನಂದೀಗ 4K. ಯಾಕಂತಂದ್ರೆ ನಂದು ಪ್ರೋ ಅಕೌಂಟ್. ನಿಮಗೆ ಫ್ರೀ ಅಕೌಂಟ್ ಅಲ್ಲಿ 1080 ಸಾಕು, HD ಕ್ವಾಲಿಟಿ ಸಿಗುತ್ತೆ. ಎಸ್, ಡೌನ್ಲೋಡ್ ಮಾಡಿ. ಈ ತರ ನೀವು ಕ್ರಿಯೇಟಿವ್ ಆಗಿ ಒಂದೊಂದು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಫೋಕಸ್ ಮಾಡಿ. ನಂತರ ರೀಲ್ಸ್ ಅನ್ನ ಯಾವ ರೀತಿ ಅಪ್ಲೋಡ್ ಮಾಡೋದು ನಿಮ್ಗೆ ಗೊತ್ತಿದೆ, ಗೊತ್ತಿಲ್ಲ ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ನಾನು ತೋರಿಸಿದ್ದೀನಿ. ಈ ತರ ನೀವು ಸಣ್ಣ ಐಡಿಯಾಸ್ಗಳನ್ನ ಕಲೀರಿ. ಇದೇ ರೀತಿ ನಿಮಗೆ ಏನ್ ಮಾಡ್ಬೋದು, ಒಂದ್ಸ್ ಕಲ್ತ ಮೇಲೆ ನಿಮ್ಗೆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಮಾಡ್ಬೋದು, ಪ್ರಾಡಕ್ಟ್ ಬಗ್ಗೆನೆ ಚೆನ್ನಾಗಿ ಕಂಟೆಂಟ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಅದಕ್ಕೆ ನಾನು ಹೇಳಿದ್ದು, ಎಷ್ಟು ಇಂಟ್ರೆಸ್ಟ್ ಕೊಟ್ಟು ನಿಮ್ಮ ಹತ್ರ ಎಲ್ಲರ ಹತ್ರ ಕ್ವಾಲಿಟೀಸ್ ಇದೆ, ನಿಮ್ಗೆಲ್ರಿಗೂ ಕೂಡ ಇಡನ್ ಟ್ಯಾಲೆಂಟ್ಸ್ ಇದೆ. ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಗೆ ಏನ್ ಮಾಡ್ಬೋದು, ನಿಮ್ದೆ ಓನ್ ವಾಯ್ಸ್ ಕೊಡ್ತಾ ಹೋಗ್ಬೋದು, ನಿಮ್ದೆ ಒಂದು ವಿಡಿಯೋ ಮಾಡಿ ಕೂಡ ಮಾಡ್ತಾ ಹೋಗ್ಬೋದು. ಬೇಸಿಕಲಿ ಬಿಗಿನಿಂಗ್ ಅಲ್ಲಿ ಈ ತರ ಮಾಡಿ ಮಾಡಿ ಆವಾಗ ನಿಮ್ ಕಂಟೆಂಟ್ ರೀಚ್ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ. ಆ ನಂತರ ನಿಮ್ದೆ ಓನ್ ಕಂಟೆಂಟ್ ಮಾಡ್ಬೋದು. ಬಟ್ ನೀವು ಎಷ್ಟು ಸೀರಿಯಸ್ ಆಗಿ ಫೋಕಸ್ಡ್ ಆಗಿ ಮಾಡ್ತೀರಾ ಅದರ ಮೇಲೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ನನ್ನ ಕೈಯಲ್ಲಿ ಆಗಲ್ಲ, ಕಷ್ಟ ಇದೆ, ಸುಲಭ ಎಲ್ಲಿದೆ ಅಂತ ಯೋಚನೆ ಮಾಡಿ. ಇದಕ್ಕಿಂತ ಈಸಿ ಮತ್ತೆ ಎಲ್ಲೂ ಇಲ್ಲ. ಇದು ಯಾಕೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ನೀವು ಈಗ ಇದನ್ನ ಸಣ್ಣ ಐಡಿಯಾಸ್ ಅನ್ನು ಯೂಸ್ ಮಾಡ್ತಾ ಬಂದ್ರೆ ನಿಮ್ಮ ಕಂಟೆಂಟ್ ರೀಚ್ ಆಗುತ್ತೆ, ಜನರಿಗೆ ಇಷ್ಟ ಆಗತ್ತೆ, ನಿಮ್ಮ ಪೇಜ್ ಎಂಗೇಜ್ಮೆಂಟ್ ಜಾಸ್ತಿ ಆಗತ್ತೆ, ವೈರಲ್ ಆಗತ್ತೆ. ಯಾವ ಕಂಟೆಂಟ್ ಯಾವಾಗ ವೈರಲ್ ಆಗುತ್ತೆ ಅಂತ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ನ ಅಲ್ಗೋರಿದಮ್ ಚೇಂಜ್ ಆಗ್ತಾ ಇರುತ್ತೆ. ಒಂದೊಂದು ಕಂಟೆಂಟ್ ಯಾವಾಗ ಬೇಕಾದ್ರೂ ವೈರಲ್ ಆಗ್ಬೋದು. ವೈರಲ್ ಆಗ್ತಾ ಹೋಯ್ತು ಅಂತಂದ್ರೆ ನೋಡಿ, ನಿಮಗೆ ಫಾಲೋವರ್ಸ್ ಚೆನ್ನಾಗಿ ಬರ್ತಾರೆ. ನೋಡಿ, ಇದೆಲ್ಲ ನನ್ನ ಮೋಟಿವೇಶನ್ ಕಂಟೆಂಟ್. ನನಗೆ ಸ್ವಲ್ಪ ಫಾಲೋವರ್ಸ್ ಬಂದಾಗ ಏನ್ ಮಾಡ್ಬೋದು, ಮಿಡ್ಲ್ ಅಲ್ಲಿ ನಾನು ಪ್ರಾಡಕ್ಟ್ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಚೆನ್ನಾಗಿ ಕ್ವಾಲಿಟಿಯಾಗಿ ಎಡಿಟಿಂಗ್ ಮಾಡ್ಬೋದು. ಒಂದು ಸ್ಕಿನ್ ರಿಲೇಟೆಡ್, ಹೆಲ್ತ್ ರಿಲೇಟೆಡ್, ನನ್ನ ಸ್ಟೋರಿ ನೋಡಿದವ್ರು ಯಾರಿಗಾದ್ರೂ ನೆಸೆಸಿಟಿ ಇರ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ಏನ್ ಮಾಡ್ಬೋದು, ಚೆನ್ನಾಗಿರುವಂತ ವರ್ಕ್ ಬಗ್ಗೆ, ಬಿಸ್ನೆಸ್ ಬಗ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಮೆನ್ಷನ್ ಮಾಡ್ಬೋದು. ಈ ತರ ನಿಮ್ಗೆ ಬೇರೆ ಬೇರೆ ಐಡಿಯಾಸ್ ಇದೆ, ನೀವು ಬಿಸ್ನೆಸ್ ಮಾಡ್ತೀರಾ ಅಂತ. ನೋಡಿ, ನಾನೆಲ್ಲ ಮಾಡಿರೋದು ಮೋಟಿವೇಶನ್ ಕಂಟೆಂಟ್. ಹಾಗಾದ್ರೆ ಥಿಂಕ್ ಮಾಡಿ, ಎಷ್ಟು ಜನ ಇದ್ದಾರೆ? 2.5 ಮಿಲಿಯನ್ ಅಂದ್ರೆ 2.5 ಲಕ್ಷ ಜನ. ಅಂದ್ರೆ ಎಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದಾರೆ ಅಂತ ಥಿಂಕ್ ಮಾಡಿ. ಓಕೆ. ಸೊ ಈ ತರ ಬೇರೆ ಬೇರೆ ಕ್ರಿಯೇಟಿವ್ ಐಡಿಯಾಸ್ ಅನ್ನ ಕಲೀರಿ. ಸೊ ಇದನ್ನ ಮತ್ತೊಂದ್ಸರ್ತಿ ವಾಚ್ ಮಾಡಿ, ನಿಮ್ಗೆ ಐಡಿಯಾ ಸಿಗತ್ತೆ. ಆದ್ರೆ ಪ್ರತಿಯೊಬ್ರು ಕೂಡ ನಿಮ್ಮ ಬಿಸ್ನೆಸ್ ಪರ್ಪಸ್ಗೆನೆ ಯೂಸ್ ಮಾಡಿ. ಅದಕ್ಕೋಸ್ಕರ ನಿಮ್ಗೆ ಇದನ್ನ ಐಡಿಯಾಸ್ ಅನ್ನ ಕೊಡ್ತಿರೋದು. ಸೊ ನೆಕ್ಸ್ಟ್ ನಿಮಗೆ ಇನ್ನಷ್ಟು ಐಡಿಯಾಸ್ ಸಿಗುತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಸೊ ಇದನ್ನ ಪ್ರಾಪರ್ ಆಗಿ ಮತ್ತೊಂದ್ ಸರ್ತಿ ರಿಹರ್ಸಲ್ ಮಾಡಿ ಕಲೀರಿ. ಸಣ್ಣ ಮಟ್ಟಿಗೆ ನೀವು ಸ್ವಲ್ಪ ಕ್ಯಾನ್ವಾ ಡಿಸೈನ್ ಅನ್ನ ಕಲೀರಿ, ಸ್ವಲ್ಪ ಬೇಸಿಕ್ ಆಗಿ ಎಡಿಟಿಂಗ್ ಕಲೀರಿ. ಏನು ಕಷ್ಟ ಇಲ್ಲ, ನೀವು ಇಂಟ್ರೆಸ್ಟ್ ಕೊಟ್ಟು ಕಲ್ತ್ರೆ ಎಲ್ಲವೂ ಸಾಧ್ಯ ಇದೆ ನಿಮ್ಮ ಹತ್ರ. ಸೊ ಹೋಗ್ತಾ ಹೋಗ್ತಾ ನಿಮ್ಮ ಬಿಸ್ನೆಸ್ಗೆ, ನಿಮ್ಮ ಪ್ರೋಗ್ರೆಸ್ಸಿಗೆ, ನ್ಯೂ ಜಾಯ್ನಿಗೆ, ಮತ್ತೆ ನಿಮ್ಮ ಪರ್ಸನಲ್ ಬಿಸ್ನೆಸ್ಸಿಗೆ ಎಲ್ಲದಕ್ಕೆ ಯೂಸ್ ಆಗುತ್ತೆ. ಸೊ ಫಸ್ಟಿಗೆ ನಾನು ಹೇಳಿದ್ದೀನಿ, ಇದನ್ನ ಇಂಟ್ರೆಸ್ಟ್ ಕೊಟ್ಟು ಕಲಿಬೇಕಾಗತ್ತೆ. ಒಂದೇ ದಿನದಲ್ಲಿ ಅರ್ಥ ಆಗಲ್ಲ. ಒಂದ್ಸರ್ತಿ ಅರ್ಥ ಆಯ್ತು ಅಂತಂದ್ರೆ ಮತ್ತೆ ನಿಮ್ಮ ಕ್ರಿಯೇಟಿವ್ ತಕ್ಕಂದ್ರೆ ನೀವು ಡಿಸೈನ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು, ಎಲ್ಲವೂ ಮಾಡ್ಬೋದು. ಎಸ್ ಸರ್, ನೆಕ್ಸ್ಟ್ ಇದು ಕಂಟಿನ್ಯೂ ಪಾರ್ಟ್ ಸಿಗುತ್ತೆ, ಅದರಲ್ಲಿ ನೋಡಿ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ.